Hello aspirants, welcome to NCG Competitive Institution. ನಾನು ನಿಮ್ಮ ಸಿಂಧು. Welcomes to today's Hindu newspaper analysis. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ you have to cover these many articles. ಅದರಲ್ಲೂ ಕೂಡ ಒಂದು editorial which is related to RTI, right to information is very important. We will discuss completely about right to information and what is this issue ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಅದ್ರ ಜೊತೆಗೆ ಬೇರೆ ನಿಮ್ಮ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಇರುವಂತ ಆರ್ಟಿಕಲ್ಸ್ಗಳು ಕೂಡ ನಾವು ನೋಡ್ತಾ ಬರೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಸಹ ಒಂದು ಅನೌನ್ಸ್ಮೆಂಟ್ ಇದೆ. ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ PSI, ESI, ಪೊಲೀಸ್ ಕಾನ್ಸ್ಟೇಬಲ್, KS, ಗ್ರೂಪ್ ಸಿ, ಗ್ರೂಪ್ ಡಿ ಎಕ್ಸಾಮಿನೇಷನ್ಗೆ ಬರುವಂತಹ ಕೋರ್ಸಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಮಂಡೆಯಿಂದ ಇಂಗ್ಲಿಷ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಂಗ್ಲಿಷ್ ಕ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. PSI ಅಲ್ಲಿ ಬಂದಾಗ ಟ್ರಾನ್ಸ್ಲೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಮಗೆ ಬೇರೆ ಗ್ರೂಪ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಕಮ್ಯುನಿಕೇಷನ್ ಪೇಪರ್ ಅಲ್ಲಿ ತುಂಬಾನೇ ಡೈರೆಕ್ಟ್ ಆಗಿ ಇಂಪಾರ್ಟೆಂಟ್ ಆಗುವಂತಹ ಸಬ್ಜೆಕ್ಟ್. ಹಾಗೆ GSTR ಹಾಗೇನೆ ಬೇರೆ ಎಕ್ಸಾಮ್ಸ್ ಅಲ್ಲೂ ಕೂಡ ನಿಮಗೆ ಇಂಗ್ಲಿಷ್ಗೆ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಕ್ಲಾಸ್ ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ಈ ಕ್ಲಾಸಸ್ಗೆ ಬಂದು ಜಾಯಿನ್ ಆಗ್ಬೋದು, ಡೆಮೋ ಕ್ಲಾಸು ಕೂಡ ತಗೋಬಹುದು. ಅದ್ರ ಜೊತೆಗೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಕೂಡ ಮಾಡಬಹುದು. ಹಾಗೇನೆ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ PSI ಟೆಸ್ಟ್ ಸೀರೀಸ್ ಕೂಡ ಇದೆ. ಹಾಗೆ NCERT ಬೇಸ್ಡ್ ಟೆಸ್ಟ್ ಸೀರೀಸ್, ಅದರ್ ಕೋರ್ಸಸ್ ರಿಲೇಟೆಡ್ ಟೆಸ್ಟ್ ಸೀರೀಸು ಕೂಡ ಇದೆ. ನೀವು ಇದೆಲ್ಲ ಇನ್ಫಾರ್ಮೇಷನ್ ಇನ್ನೂ ನಿಮಗೆ ನೀಟಾಗಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಕಾಣಿಸುವ ನಂಬರಿಗೆ ಕಾಲ್ ಮಾಡಿ ಅಥವಾ ನಮ್ಮ ಆಫ್ಲೈನ್ ಸೆಂಟರ್ ವಿಜಯನಗರಲ್ಲಿದೆ, ಬಂದು ಒಂದ್ಸರಿ ವಿಸಿಟ್ನ ಮಾಡಿ ನೀವೇನು ಮಾಡ್ಬೋದಪ್ಪ ಅಂದರೆ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು ಅಥವಾ ಡೆಮೋ ಕ್ಲಾಸ್ನ ಕೂಡ ಅಟೆಂಡ್ ಮಾಡ್ಬೋದು. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಎಡಿಟೋರಿಯಲ್ ಇಂಪಾರ್ಟೆಂಟ್ ಒನ್, ದ RTI ಶಿಫ್ಟ್ ಟು ರೈಟ್ ಟು ಡಿನೇ ಇನ್ಫಾರ್ಮೇಷನ್. ಸೊ ವಾಟ್ ಈಸ್ RTI? ರೈಟ್ ಟು ಇನ್ಫಾರ್ಮೇಷನ್. ಬಟ್ ಇದೇನಾಗ್ತಿದೆಪ್ಪ ಅಂತಂದ್ರೆ ಇವಾಗ ರೈಟ್ ಟು ಡಿನೇ ಆಗ್ತಾ ಇದೆ. ಯಾಕೆ? ವಾಟ್ ಆರ್ ಆಲ್ ದ ಇಶ್ಯೂಸ್ ರಿಗಾರ್ಡಿಂಗ್ ದ ರೈಟ್ ಟು ಇನ್ಫಾರ್ಮೇಷನ್ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಇವತ್ತಿನ ಎಡಿಟೋರಿಯಲ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ನ ಮಾಡಿರುವಂಥದ್ದು. ಆ್ಯಂಡ್ ಈ ಎಡಿಟೋರಿಯಲ್ನ ಹೇಳಿರೋರು ಕೂಡ ಒಬ್ರು ಫಾರ್ಮರ್ ಇನ್ಫಾರ್ಮೇಷನ್ ಕಮಿಷನರ್. ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನು ಹೇಳಿದ್ದಾರೆ, ವಾಟ್ ಈಸ್ ದ ರಿಯಲ್ ಪ್ರಾಬ್ಲಮ್ ವಿ ಆರ್ ಸೀಯಿಂಗ್ ಇನ್ ರೈಟ್ ಟು ಇನ್ಫಾರ್ಮೇಷನ್ ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ. ಓಕೆ, ವಿಲ್ ಸ್ಟಾರ್ಟ್ ಅವರ್ ಡಿಸ್ಕಷನ್ ರಿಗಾರ್ಡಿಂಗ್ RTI. RTI ಅಂತ ಬಂದಾಗ ಈ RTI ರೈಟ್ ಟು ಇನ್ಫಾರ್ಮೇಷನ್ ಅನ್ನೋದನ್ನ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ 2005 ಕೆಳಗಡೆ ನಾವು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು. ಈ ಆಕ್ಟ್ ಕೆಳಗಡೆ ಏನು ಹೇಳುತ್ತಪ್ಪ ಅಂತಂದ್ರೆ, ದಿಸ್ ರೈಟ್ ಟು ಇನ್ಫಾರ್ಮೇಷನ್ ಎಂಪವರ್ಡ್ ಇಂಡಿಯನ್ ಸಿಟಿಸನ್ಸ್ ಟು ಅಸಿಸ್ಟ್ ದಿ ಇನ್ಫಾರ್ಮೇಷನ್ ಅಂಡರ್ ದಿ ಕಂಟ್ರೋಲ್ ಪಬ್ಲಿಕ್ ಅಥಾರಿಟೀಸ್. ಸೊ ಎಲ್ಲರೂ ಕೂಡ ಇಟ್ ಈಸ್ including everyone, all the Indian citizens, they have the right to know about all the information related to them ಅಥವಾ related to the government or departments, anything, ಏನೇ ಇನ್ಫಾರ್ಮೇಷನ್ ಇದ್ರೂ ಕೂಡ ಅದು ಅವರಿಗೆ ಸಿಗಬೇಕು ಅನ್ನೋದನ್ನ ಯಾವ ಆರ್ಟಿಕಲ್ ಕೆಳಗಡೆ ಹೇಳುತ್ತಪ್ಪ ಅಂತಂದ್ರೆ RTI ಆಕ್ಟ್ 2005 ಕೆಳಗಡೆ ಇರುವಂಥದ್ದು. ದೆನ್ ಇದರ ಮೇನ್ ಏಮ್ ಏನಪ್ಪಾ ಅಂತಂದ್ರೆ ಟು ಪ್ರಮೋಟ್ಸ್ ದಿ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇನ್ ದಿ ಫಂಕ್ಷನಿಂಗ್ ಆಫ್ ದಿ ಗೌರ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಥಾರಿಟೀಸ್. ಓಕೆ, ಸೊ ಯಾವಾಗ ನಮ್ಮ ಇಂಡಿಯಾದಲ್ಲಿ ನಾವು ಹೆಚ್ಚಿನ ಕರಪ್ಷನ್ ಯಾವಾಗ ನೋಡಿದ್ದೀವಿ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇಲ್ಲದಿದ್ದಾಗ ಸಿಕ್ಕಾಪಟ್ಟೆ ಕರಪ್ಷನ್ನ ನೋಡ್ತೀವಿ. ಆ್ಯಂಡ್ ಈ ಕರಪ್ಷನ್ನ ತಡೆಗಟ್ಟಬೇಕು ಅಂತಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಅಥವಾ ಆ ಅಥಾರಿಟಿಯಲ್ಲಿ ಏನೇನೆಲ್ಲ ವರ್ಕ್ ಆಗ್ತಿದೆಯೋ ಅದು ಕಂಪ್ಲೀಟ್ ಆಗಿ ಏನಾಗಬೇಕಪ್ಪ ಅಂದರೆ ಪಬ್ಲಿಸೈಸ್ ಆಗಬೇಕಿತ್ತು. ಅದಕ್ಕೆ ಹೆಲ್ಪ್ ಮಾಡುವಂತಹ ಆ್ಯಕ್ಟ್ ಯಾವುದು? ದಟ್ ಈಸ್ RTI ಆಕ್ಟ್ 2005. Okay, it covers all the public authorities including the government bodies, NGO receiving significant government funding, etc. Okay, ಯಾವುದೆಲ್ಲವೂ ಕೂಡ ಗೌರ್ಮೆಂಟ್ ಕೆಳಗಡೆ ಕಂಪ್ಲೀಟ್ ಆಗಿ ವರ್ಕ್ ಆಗುತ್ತೋ ಅದೆಲ್ಲವೂ ಕೂಡ RTI ಕೆಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನಾವೆಲ್ಲ ಕೀ ಪ್ರಾವಿಷನ್ಸ್ಗಳನ್ನ ನೋಡೋದಿದ್ರೆ RTIಗಳಲ್ಲಿ ಕೆಲವೊಂದು ಸೆಕ್ಷನ್ಸ್ಗಳು ತುಂಬ ಇಂಪಾರ್ಟೆಂಟ್. ನಾನು ಎಲ್ಲ ಸೆಕ್ಷನ್ನ ಕವರ್ ಮಾಡಿಲ್ಲ, ಬಟ್ ಇಂಪಾರ್ಟೆಂಟ್ ಸೆಕ್ಷನ್ನ ಕವರ್ ಮಾಡಿದ್ದೀನಿ. ಯಾಕಂತಂದರೆ ನೀವು RTI ಬಗ್ಗೆ ಆಲ್ರೆಡಿ ಸ್ಟ್ಯಾಟಿಕ್ ಪಾರ್ಟಲ್ಲಿ ಪೊಲಿಟಿಯಲ್ಲಿ ಕವರ್ ಮಾಡಿರ್ತೀರಾ. ಬಟ್ ಇವಾಗ ನಾವು ಎಕ್ಸಾಮ್ ರಿಲೆವೆಂಟಿಗೆ ಯಾವ್ದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿರುತ್ತೋ ಅದನ್ನಷ್ಟು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಒನ್, ಸೆಕ್ಷನ್ 3 ಆಫ್ ದಿ RTI ಆಕ್ಟ್. ಸೆಕ್ಷನ್ 3 ಏನು ಹೇಳುತ್ತಪ್ಪ ಅಂತಂದ್ರೆ ಇಟ್ ಪ್ರೊವೈಡ್ಸ್ ರೈಟ್ ಟು ಇನ್ಫಾರ್ಮೇಷನ್ ಟು ಆಲ್ ದ ಸಿಟಿಸನ್ಸ್. ಎಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಸಿಗಬೇಕು ಅಂತ ಸೆಕ್ಷನ್ 3 ಕೆಳಗಡೆ ಹೇಳುತ್ತೆ. ನೆಕ್ಸ್ಟ್ ಸೆಕ್ಷನ್ 6, ದ ಇನ್ಫಾರ್ಮೇಷನ್ ಕ್ಯಾನ್ ಬಿ ರಿಕ್ವೆಸ್ಟೆಡ್ ಇನ್ ರೈಟಿಂಗ್ ಆರ್ ಎಲೆಕ್ಟ್ರಾನಿಕಲಿ ಇನ್ ದ ಫಾರ್ಮ್ ಆಫ್ ಡಾಕ್ಯುಮೆಂಟ್ಸ್, ರೆಕಾರ್ಡ್ಸ್ ಆರ್ ಈವನ್ ಎಲೆಕ್ಟ್ರಾನಿಕ್ ಫಾರ್ಮೆಟ್ಸ್. ಸೊ ಈ ಇನ್ಫಾರ್ಮೇಷನ್ ಯಾವ ಥರ ಸಿಗ್ಬೋದು? ರೈಟಿಂಗ್ಸ್ ಅಲ್ಲಾದರೂ ಸಿಗ್ಬೋದು, ಆ್ಯಂಡ್ ರೈಟಿಂಗ್ಸಲ್ಲಿ ಡಾಕ್ಯುಮೆಂಟ್ಸ್ಗಳಾದರೂ ಕೊಡ್ಬೋದು ಅಥವಾ ರೆಕಾರ್ಡ್ಸ್ಗಳಾದ್ರೂ ಕೊಡ್ಬೋದು, ಅಥವಾ ಎಲೆಕ್ಟ್ರಿಕಲಿ ಜನರೇಟೆಡ್ ಇನ್ಫಾರ್ಮೇಷನ್ ಕೂಡ ಏನು ಮಾಡಬೇಕಪ್ಪ ಅಂದರೆ ಡಿಸ್ಕ್ಲೋಸ್ ಮಾಡಬೇಕು ಅಂತ ಎಲ್ಲಿ ಹೇಳ್ತಾರೆ? ಸೆಕ್ಷನ್ 6 ಅಲ್ಲಿ ಹೇಳುವಂಥದ್ದು. ಆ್ಯಂಡ್ ಸೆಕ್ಷನ್ 8 ಅಲ್ಲಿ ಬಂದಾಗ ದೇ ಮೆನ್ಷನ್ ಅಬೌಟ್ ಎಕ್ಸೆಂಪ್ಷನ್ಸ್. ಓಕೆ, ಸೊ ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತಾ? ನೋ.
ಓಕೆ, ಸೊ ಕೆಲವೊಂದು ಎಕ್ಸಾಮ್ಷನ್ಸ್ಗಳನ್ನ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆ ಸೆಕ್ಷನ್ 8 ಕೆಳಗಡೆ ಮೆನ್ಷನ್ ಮಾಡಿರುವಂಥದ್ದು. ಏನೇನೆಲ್ಲ ಎಕ್ಸಾಮ್ಷನ್ಸ್ ಇದೆ, ಒಂದು ದ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಇದ್ರೆ ಅಂತ ಇನ್ಫಾರ್ಮೇಶನ್ ಏನ್ ಮಾಡೋಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಅಂಡ್ ಸೆಕೆಂಡ್ ಒನ್, ಇನ್ಫಾರ್ಮೇಶನ್ ದಟ್ ವುಡ್ ಹಾರ್ಮ್ ದ ಸಾವಿರಾನಿಟಿ ಅಂಡ್ ದ ಇಂಟಿಗ್ರಿಟಿ ಆಫ್ ಇಂಡಿಯಾ. ಓಕೆ, ಆಲ್ರೆಡಿ ಯಾವುದೋ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ, ಆ ಕಾನ್ಫ್ಲಿಕ್ಟ್ ಕೆಳಗಡೆ ಇನ್ನೂ ಫುಲ್ ಇನ್ಫಾರ್ಮೇಶನ್ ಕೊಟ್ಟಾಗ ಅಲ್ಲೇನಾಗುತ್ತಪ್ಪ ಅಂದ್ರೆ ಆ ಕಾನ್ಫ್ಲಿಕ್ಟ್ ಇನ್ನೂ ಜಾಸ್ತಿ ಆಗ್ಬೋದು. ನಮ್ಮ ಇಂಡಿಯಾನ ಸಾವಿರಾನಿಟಿ ಏನಿದೆ ಮತ್ತೆ ಏನು ಇಂಟಿಗ್ರಿಟಿ ಇದೆಯೋ ಅದೇನಾಗ್ಬೋದು, ಡಿವೈಡ್ ಆಗ್ಬೋದು. ಈ ಥರ ಥ್ರೆಟನ್ ಇರುವಂಥದ್ದು ಇಂಡಿಯನ್ ಸಾವಿರಾನಿಟಿ, ಇಂಡಿಯನ್ ಇಂಟಿಗ್ರಿಟಿ ಆ್ಯಂಡ್ ಸೆಕ್ಯೂರಿಟಿ ಕನ್ಸರ್ನ್ ಇರುವಂಥ ಯಾವುದೇ ಇನ್ಫಾರ್ಮೇಷನ್ ಏನು ಮಾಡುವಲ್ಲ, ಪಬ್ಲಿಕ್ಗೆ ಡಿಸ್ಕ್ಲೋಸ್ ಮಾಡೋದಿಲ್ಲ. ಆ್ಯಂಡ್ ಹಾಗೇನೆ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಪರ್ಸನಲ್ ಇನ್ಫಾರ್ಮೇಷನ್ ವಿಚ್ ಈಸ್ ಅನ್ರಿಲೇಟೆಡ್ ಟು ಅ ಪಬ್ಲಿಕ್ ಇಂಟ್ರೆಸ್ಟ್. ಓಕೆ, ಪಬ್ಲಿಕ್ ಇಂಟ್ರೆಸ್ಟ್ ರಿಲೇಟೆಡೇ ಇಲ್ಲ, ಯಾರೋ ಒಂದು ಕಂಪನಿ ಯಾವುದೋ ಒಂದು ಓನರ್ ಬಗ್ಗೆ, ಸೊ ಗಿವ್ ಮಿ ಇನ್ಫಾರ್ಮೇಶನ್ ಅಬೌಟ್ ದಟ್ ಪರ್ಸನ್, ಆ ಪರ್ಸನ್ ಅಕೌಂಟ್ ಬಗ್ಗೆ ಡೀಟೇಲ್ಸ್ ಕೊಡಿ, ಅವನ ಇನ್ಕಮ್ ಬಗ್ಗೆ ಡೀಟೇಲ್ಸ್ ಕೊಡಿ, ಇದನ್ನೆಲ್ಲ ಕೊಡುವಂಥ ಅವಶ್ಯಕತೆ ಇದೆಯಾ? ನೋ. ಸೊ ಇಫ್ ಇಟ್ ಈಸ್ ಪಬ್ಲಿಕ್ ಇಂಪಾರ್ಟೆನ್ಸ್, ಆ ಕಂಪನಿಯಿಂದ ಜನಗಳಿಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ದೆನ್ ಅದು ತುಂಬಾ ಜನಕ್ಕೆ ಎಫೆಕ್ಟ್ ಆಗಿದ್ರೆ, ಅಂತಹ ಟೈಮಲ್ಲಿ ಏನು ಮಾಡ್ಬೋದು, ಆ ಕಂಪನಿಯ ಇನ್ಫಾರ್ಮೇಷನ್ಸ್ಗಳನ್ನ ಡಿಸ್ಕ್ಲೋಸ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಬಟ್ ಅದರ್ ದೆನ್ ದ್ಯಾಟ್ ಸುಮ್ಮನೆ ಯಾವುದೋ ಒಂದು ಪಬ್ಲಿಕ್ ಇನ್ಫಾರ್ಮೇಷನ್ನ, ಪರ್ಸನಲ್ ಇನ್ಫಾರ್ಮೇಷನ್ನ ಏನು ಮಾಡೋ ಹಾಗಿಲ್ಲ, ಪಬ್ಲಿಕ್ಗೆ ಕೊಡೋ ಹಾಗಿಲ್ಲ. ಇದು 3 ಎಕ್ಸಾಮ್ಷನ್ನ ಎಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ಸೆಕ್ಷನ್ 8 ಕೆಳಗಡೆ RTI ಆಕ್ಟ್ 2005 ಕೆಳಗಡೆ ಮೆನ್ಷನ್ನ ಮಾಡಿದ್ದಾರೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಟಾಕ್ ಅಬೌಟ್ ಟುಡೇಸ್ ಎಡಿಟೋರಿಯಲ್. ಓಕೆ, ದೆನ್ ಸೆಕ್ಷನ್ 4 ಕೆಳಗಡೆ ನೋಡೋದಿದ್ರೆ ಏನಂತ ಹೇಳಿದಾರಪ್ಪ ಅಂತಂದ್ರೆ, ದ ಇಂಪೋಸ್ ಆನ್ ಆಬ್ಲಿಗೇಷನ್ ಟು ಅ ಪಬ್ಲಿಕ್ ಅಥಾರಿಟೀಸ್ ಟು ಮೇಂಟೈನ್ ಅಂಡ್ ಪಬ್ಲಿಷ್ ದಿ ರೆಕಾರ್ಡ್ಸ್, ಎನ್ಶೂರ್ ಪ್ರೊಆಕ್ಟಿವ್ ಡಿಸ್ಕ್ಲೋಸರ್ ಆಫ್ ದಿ ಇನ್ಫಾರ್ಮೇಷನ್. ಅಕಸ್ಮಾತ್ ಏನಾದ್ರೂ ಕೂಡ ವಿಚ್ ಇನ್ಫಾರ್ಮೇಷನ್ ಥ್ರೆಟನಿಂಗ್ ದ ನ್ಯಾಷನಲ್ ಸೆಕ್ಯೂರಿಟಿ, ಸಾವಿರಾನಿಟಿ, ಇಂಟಿಗ್ರಿಟಿ ಆ್ಯಂಡ್ ಪರ್ಸನಲ್ ಇನ್ಫಾರ್ಮೇಷನ್ ವಿಚ್ ಈಸ್ ಇರ್ರಿಲೆವೆಂಟ್ ಟು ಅ ಪಬ್ಲಿಕ್ ಇಂಟ್ರೆಸ್ಟ್, ಅದನ್ನ ಏನಾದ್ರೂ ಕೂಡ ಪಬ್ಲಿಕ್ ಅಥಾರಿಟೀಸ್ಗಳು ಡಿಸ್ಕ್ಲೋಸ್ ಮಾಡಿದ್ರೆ, ಅಂದ್ರೆ ದ ಪರ್ಸನ್ ಹೂ ಈಸ್ ದೇರ್ ಇನ್ ದ ಇನ್ಫಾರ್ಮೇಷನ್ ಕಮಿಷನ್, ಅವ್ರಿಗೆ ಏನು ಮಾಡ್ಬೋದು, ಪೆನಲ್ಟಿ ಹಾಕ್ಬೋದಾ? ಎಸ್, ದೇ ಕ್ಯಾನ್ ಪುಟ್ ಅ ಪೆನಲ್ಟಿ. ದೆನ್ ಪ್ರೊಆಕ್ಟಿವ್ ಆಗಿ ಏನಾದರೂ ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಮಾಡಬೇಕು ಅಂತ ಅನಿಸಿದ್ರೆ ಅಥಾರಿಟಿಗೆ, ಅದನ್ನು ಕೂಡ ಮಾಡ್ಬೋದು. ಬಟ್ ಹಿ ಹ್ಯಾಸ್ ಟು ನೋ ದಿ ಸೆನ್ಸಿಟಿವಿಟಿ ಆಫ್ ದ ಇನ್ಫಾರ್ಮೇಷನ್. ಸೊ ದಟ್ಸ್ ಆಲ್. ಇದನ್ನು ಎಲ್ಲಿ ಮೆನ್ಷನ್ ಮಾಡಿದಾರಪ್ಪ ಅಂದರೆ ಸೆಕ್ಷನ್ 4 ಕೆಳಗಡೆ ಮೆನ್ಷನ್ ಮಾಡಿರುವಂಥದ್ದು. ದೆನ್ RTI ಫೈಲ್ ಮಾಡೋದಿದ್ರೆ ಯಾವ ಥರ ಫೈಲ್ ಮಾಡಬೇಕು? ಸೊ RTI ಫೈಲ್ ಮಾಡಬೇಕಂದ್ರೆ ಫಸ್ಟು ಸ್ಟೆಪ್ 1 ಏನಪ್ಪ ಅಂತಂದರೆ, ರೈಟ್ ಆನ್ ಅಪ್ಲಿಕೇಶನ್ ಅಡ್ರೆಸ್ಸಿಂಗ್ ದಿ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆಫ್ ದಿ ಕನ್ಸರ್ನ್ ಪಬ್ಲಿಕ್ ಅಥಾರಿಟಿ. ಓಕೆ, ಸೊ ನಿಮಗೆ ಯಾವ ಪಬ್ಲಿಕ್ ಅಥಾರಿಟಿ ಮೇಲ್ಗಡೆ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕೋ ಆ ರಿಲೇಟೆಡ್ ನೀವು ಯಾರಿಗೆ ಈ ಲೆಟರ್ನ ಬರೀಬೇಕಪ್ಪ ಅಂತಂದರೆ, ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ನ ಅಡ್ರೆಸ್ ಮಾಡಿ ಒಂದು ಲೆಟರ್ನ ಬರೀಬೇಕು. ದೆನ್ ಅದಕ್ಕೆ ಕೆಲವೊಂದು ಪ್ರಿಸ್ಕ್ರೈಬ್ಡ್ ಪೇಮೆಂಟ್ ಕೂಡ ಇರುತ್ತೆ. ದ ಫೀಸ್ ವೇರೀಸ್ ಬಿಟ್ವೀನ್ ದ ಸ್ಟೇಟ್ ಟು ಸ್ಟೇಟ್. 10 rupees ಕಡೆ ಒಂದು ಕಡೆ ಇದೆ, ಒಂದು ಕಡೆ 5 rupees ಇದೆ, ಒಂದು ಕಡೆ 20 rupees, 25 rupees ಈ ಥರ ಇದೆ. ಸೊ ಡಿಪೆಂಡ್ಸ್ ಆನ್ ದಿ ವಾಟ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಯು ನೀಡ್. ಸೊ ಅದ್ರ ಬೇಸಿಸ್ ಮೇಲೆ ಏನು ಮಾಡಬೇಕಾಗಪ್ಪ ಅಂದರೆ ನೀವು ಫೀಸ್ನ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ವಿತಿನ್ 30 days, ಓಕೆ, 1 ತಿಂಗಳಷ್ಟರೊಳಗಡೆ ಏನು ಮಾಡ್ತಾರಪ್ಪ ಅಂತಂದರೆ, ದಿಸ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಹಿ ವಿಲ್ ಡಿಸ್ಕ್ಲೋಸ್ ದಿ ರಿಕ್ವೆಸ್ಟೆಡ್ ಇನ್ಫಾರ್ಮೇಷನ್. ಅಕಸ್ಮಾತ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಅಪೀಲ್ ಇಟ್ ಇನ್ ದಿ ಅಪೀಲೇಟ್ ಅಥಾರಿಟಿ ಆರ್ ದಿ ಇನ್ಫಾರ್ಮೇಷನ್ ಕಮಿಷನ್. ಓಕೆ, ಸೊ ದಿಸ್ ಈಸ್ ದ ಸ್ಟೆಪ್ಸ್ ರಿಲೇಟೆಡ್ ಟು ದ RTI ಫೈಲಿಂಗ್. ಇದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ಪ್ರಾಬ್ಲಮ್ಸ್ಗಳು ಏನೇ ಇದ್ರೂ ಕೂಡ ಅದನ್ನು ನೋಡ್ಕೊಳ್ಳೋದಕ್ಕೆ, ಅದನ್ನು ಸಾಲ್ವ್ ಮಾಡೋದಕ್ಕೆ ಬೋತಿನ ಸೆಂಟ್ರಲ್ ಲೆವೆಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ನಾವೇನು ನೋಡ್ತೀವಪ್ಪ ಅಂತಂದರೆ, ಸೆಂಟ್ರಲ್ಲಿ ಬಂದಾಗ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ನೋಡ್ತೀವಿ, ಸ್ಟೇಟಲ್ಲಿ ಬಂದಾಗ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ನ ನೋಡ್ತೀವಿ. ಈ ಎರಡೂ ಕೂಡ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು, ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು, ಇವರಿಬ್ಬರು ಯಾವ ಆಕ್ಟ್ ಕೆಳಗಡೆ ಅಪಾಯಿಂಟ್ ಆಗಿರೋದು ಅಂತ ಬಂದಾಗ ದಟ್ ಈಸ್ RTI ಆಕ್ಟ್ ಆಫ್ 2005 ಕೆಳಗಡೆ ಅಪಾಯಿಂಟ್ಮೆಂಟ್ ಆಗಿರುವಂಥದ್ದು. ಇವೆರಡು ಆಫೀಸ್ಗಳು ಕೂಡ ಆವಾಗಲೇ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂಥದ್ದು. ಓಕೆ, ಸೊ ಸ್ಟೇಟ್ಗಳ ಇನ್ಫಾರ್ಮೇಷನ್ ಕಮಿಷನ್ ಆಯಾ ಸ್ಟೇಟ್ಗಳ ಕ್ಯಾಪಿಟಲ್ಗಳು ಇರ್ತಾರೆ. ದೆನ್ ಸೆಂಟ್ರಲ್ ಇನ್ಫಾರ್ಮೇಷನ್ ಎಲ್ಲಿದೆಯಪ್ಪ ಅಂತ ಬಂದಾಗ ನ್ಯೂ ದೆಹಲಿ, ದಟ್ ಈಸ್ ಅವರ್ ಕ್ಯಾಪಿಟಲ್, ಇಂಡಿಯಾಸ್ ಕ್ಯಾಪಿಟಲ್ ಅಲ್ಲಿ ಇರುವಂಥದ್ದು. ದೆನ್ ಕಂಪೋಸಿಷನ್ ನೋಡೋದಿದ್ರೆ, ಸೊ ಇಲ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಲ್ಲಿ ಒಬ್ರು ಚೇರ್ಮನ್ ಇರ್ತಾರೆ. ದೆನ್ ಅಪ್ ಟು 10 ಇನ್ಫಾರ್ಮೇಷನ್ ಕಮಿಷನ್ಸ್ ಆರ್ ದೇ ಟು ಸಪೋರ್ಟ್ ಹಿಮ್. ಓಕೆ, ಒಂದು ಕಮಿಷನರ್, ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂಡ್ 10 ಅದರ್ ಪರ್ಸನಾಲಿಟೀಸ್ ಆರ್ ದೇ. ವೆರಾಸ್ ಇನ್ ಸ್ಟೇಟ್ ಅಲ್ಲಿ ಬಂದಾಗ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಫ್ ದಿ ಸ್ಟೇಟ್ ಇರ್ತಾರೆ. ಅಲಾಂಗ್ ವಿತ್ ದಟ್ ಒನ್, ಸೊ ದ ನಂಬರ್ ಆಫ್ ಅದರ್ ಕಮಿಷನರ್ಸ್ ವಿಲ್ ವೇರಿ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಇದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಇದನ್ನು ನಿಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಅಲ್ಲಿ ನಿಮಗೆ ಕೇಳ್ತಾ ಬರ್ತಾರೆ. ದೆನ್ ಇವನ್ನ ಅಪಾಯಿಂಟ್ಮೆಂಟ್ ಮಾಡೋದು ಯಾರು? ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡೋರು ಪ್ರೆಸಿಡೆಂಟ್. ಅದೇ ಸ್ಟೇಟ್ ಅಲ್ಲಿ ಬಂದಾಗ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡೋರು ಯಾರಪ್ಪ ಅಂತಂದ್ರೆ ದಟ್ ಈಸ್ ದ ಗವರ್ನರ್. ದೆನ್ ಇವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ದೇರ್ ಈಸ್ ಅ ಸೆಲೆಕ್ಷನ್ ಕಮಿಟಿ ಈಸ್ ದೇ. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಸೆಲೆಕ್ಟ್ ಮಾಡೋದಕ್ಕೆ ಕಮಿಷನ್ ಅಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ, ಪ್ರೈಮ್ ಮಿನಿಸ್ಟರ್ ವಿಲ್ ಆಕ್ಟ್ ಆಸ್ ದ ಚೇರ್ಪರ್ಸನ್.
then leader of the oppositions of Lok Sabha and union cabinet minister nominated by the prime minister. ಇವರು 3 ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಯಾರು ಇರಬೇಕು ಅಥವಾ ಇನ್ಫಾರ್ಮೇಶನ್ ಕಮಿಷನರ್ ಯಾರು ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಯಾರು ಕೊಡ್ತಾರಪ್ಪ ಅಂದ್ರೆ ಪ್ರೆಸಿಡೆಂಟ್ ಕೊಡ್ತಾರೆ. ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಂಡ್ ಸ್ಟೇಟ್ಗಳಲ್ಲಿ ಬಂದಾಗ ಸ್ಟೇಟ್ಗಳಲ್ಲಿ ದ ಚೀಫ್ ಮಿನಿಸ್ಟರ್ ಆಕ್ಟ್ ಆಸ್ ದಿ ಚೇರ್ಪರ್ಸನ್ and leader of the oppositions in the state legislature and a cabinet minister nominated by the chief minister. ಇವರು 3 ಜನ ಯಾರನ್ನ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ಸ್ಗಳನ್ನ ಸೆಲೆಕ್ಟ್ ಮಾಡುವಂಥದ್ದು. ದೆನ್ ಅದನ್ನ ನೇಮ್ನ ಗವರ್ನರ್ ಕೊಡ್ತಾರೆ, ಗವರ್ನರ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು. ದೆನ್ ಇವ್ರದ ಫಂಕ್ಷನ್ಸ್ಗಳು ಏನು ಅಂತ ಬಂದಾಗ ಈ ಇನ್ಫಾರ್ಮೇಶನ್ ರಿಲೇಟೆಡ್ ಏನೇ ಅಪೀಲ್ ಇದ್ರೂ ಕೂಡ, ದೆನ್ ಏನೇ ಕಂಪ್ಲೇಂಟ್ಸ್ ಇದ್ರೂ ಕೂಡ ಅದನ್ನ ಸಾಲ್ವ್ ಮಾಡೋದು ಇವರ ಮೇನ್ ವರ್ಕ್ ಆಗಿರುತ್ತೆ. ಮತ್ತೆ ಯಾರೆಲ್ಲ ಆಫೀಸರ್ಸ್ಗಳು, ಓಕೆ, ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ಸ್ಗಳು ಅಕಸ್ಮಾತ್ ಅವ್ರು ಏನಾದ್ರೂ ಕೂಡ ಲಾಸ್ಗಳನ್ನ ಅಥವಾ ಅಲ್ಲಿ ಕೆಳಗಡೆ ಇರುವಂಥ ಎಕ್ಸಂಪ್ಷನ್ಸ್ಗಳನ್ನ ವೈಲೇಟ್ ಮಾಡಿದ್ರೆ ಅಥವಾ ಜನಗಳಿಗೆ ಕೊಡಬೇಕಾಗಿರೋ ಇನ್ಫಾರ್ಮೇಶನ್ ಕರೆಕ್ಟಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಪೆನಾಲ್ಟೀಸ್ನ ಕೊಡುವಂಥದ್ದು. ಆ್ಯಂಡ್ ಪೀಪಲ್ ಹೂ ವಿಲ್ ಮಿಸ್ಯೂಸ್ ದಿ ಪಬ್ಲಿಕ್ ಡೇಟಾ ಅಂತವರಿಗೆ ಪೆನಾಲ್ಟೀಸ್ನ ಕೊಡುವಂಥದ್ದು ಇವರ ಮೇನ್ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ಗಳು ಆಗಿರುವಂಥದ್ದು. ದೆನ್ ಇವ್ರನ್ನ ರಿಮೂವಲ್ ಯಾರು ಮಾಡ್ತಾರಪ್ಪ ಅಂತಂದ್ರೆ ಸೆಂಟ್ರಲ್ ಕಮಿಷನರ್ನ ಬಂದಾಗ ದಟ್ ಈಸ್ ಪ್ರೆಸಿಡೆಂಟ್, ವೆರಾಸ್ ಇನ್ ಸ್ಟೇಟ್ ಅಲ್ಲಿ ಬಂದಾಗ ದಟ್ ಈಸ್ ಬೈ ದ ಗವರ್ನರ್. ದೆನ್ ಇವರ ಟರ್ಮ್ನ ನೋಡೋದಿದ್ರೆ ನಾವು, ಸೊ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ಗೆ ಟರ್ಮ್ ಬಂದು 5 years ಆರ್ ಅಂಟಿಲ್ ದಿ ಅಟೆಂಡ್ ಆಫ್ ದಿ 65 years. ದಿಸ್ ಇಸ್ ದ ಓಲ್ಡ್ ಡೇಟಾ. ಆ್ಯಂಡ್ 2019 ಅಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಆ ಡೇಟಾ ಪ್ರಕಾರ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಇಯರ್ ಟೆನ್ಯೂರ್ ಬಂದು 3 years ಆರ್ until he attend the age of the 65 years which is earlier. Okay, tenure reduce ಆಗಿರುವಂಥದ್ದು. Whereas in a state information commissioner ಅವರ ಟೆನ್ಯೂರ್ 5 ವರ್ಷನೇ ಇದೆ ಆರ್ ಅಂಟಿಲ್ ದಿ ಅಟೆಂಡ್ಮೆಂಟ್ ಆಫ್ ದಿ 65 years. ಇದಿಷ್ಟು ನಿಮಗೆ ಎಲ್ಲಿ ಗೊತ್ತಿರಬೇಕಪ್ಪ ಅಂತಂದ್ರೆ ವಾಟ್ ಎವರ್ ದ ಡಿಫರೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಅಂಡ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್. ಇದನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂತ, ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಇವತ್ತಿನ ಆರ್ಟಿಕಲ್ ಅಲ್ಲಿ ನಾವು ಮೇನ್ ಆಗಿ ಏನ್ ಡಿಸ್ಕಷನ್ ಮಾಡೋದನ್ನ ನೋಡ್ತಿದ್ವಪ್ಪ ಅಂತಂದ್ರೆ, ಒಂದು RTI ವರ್ಸಸ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್. ಓಕೆ, ಬಿಲ್ ಅಂತಾನೆ ಕೊಟ್ಟಿದ್ದಾರೆ, ಬಟ್ ಇದು ಆಕ್ಟ್ ಆಗಿದೆ, ರಿಮೆಂಬರ್ ಇಟ್. ಓಕೆ, ಸೊ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ನಾವು ಏನು ಕಾನ್ಫ್ಲಿಕ್ಟ್ ಇದೆಯೋ ಅದನ್ನ ನಾವು ನೋಡ್ತಾ ಬರ್ತಿದ್ದೀವಿ. ಸೊ RTI ಕೆಳಗಡೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸೊ ಡೇಟಾ ಎಲ್ಲವೂ ಕೂಡ ಇಟ್ ಇಸ್ ಅ ಪಬ್ಲಿಕ್ ಡೇಟಾ. ಯಾಕಂತಂದ್ರೆ ಪಬ್ಲಿಕ್ ಡಿಪಾರ್ಟ್ಮೆಂಟ್ಸ್ಗಳು ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳು ಯಾರಿಗಾಗಿ ವರ್ಕ್ ಮಾಡ್ತಿರುವಂಥದ್ದು, ಪಬ್ಲಿಕ್ಗಾಗಿ ವರ್ಕ್ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಏನ್ ಮಾಡಬೇಕು, ಸೊ ಜನಗಳಿಗೆ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳುತ್ತೆ. ವೇರ್ ಆಸ್ ಇನ್ ದ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಇಲ್ಲೇನು ಹೇಳ್ತಾರಪ್ಪ ಅಂತಂದ್ರೆ, ದ ಪೀಪಲ್ ಪರ್ಸನಲ್ ಡೇಟಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನೇ ಏನ್ ಮಾಡೋಕ್ಕಾಗಲ್ಲ, ನಾವು ಇಮಿಡಿಯೇಟ್ ಆಗಿ ಪಬ್ಲಿಕ್ಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಅವರ ಪ್ರೈವೇಸಿನ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂಡರ್ ಆರ್ಟಿಕಲ್ ನಂಬರ್ 21 ಅನ್ನೋದನ್ನು ಎಲ್ಲಿ ಆಗಿದೆ, ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಆಗಿರುವಂಥದ್ದು. ವೆರಾಸ್ ಡಿಸ್ಕ್ಲೋಸಿಂಗ್ ದ ಇನ್ಫಾರ್ಮೇಶನ್ ಅದೆಲ್ಲಿ ಬರುತ್ತೆ, ಆರ್ಟಿಕಲ್ 19 clause 1 A ಅಲ್ಲಿ ನಾವೇನು ನೋಡ್ತೀವಪ್ಪ ಅಂದ್ರೆ ಡಿಸ್ಕ್ಲೋಸಿಂಗ್ ಆಫ್ ದಿ ಇನ್ಫಾರ್ಮೇಶನ್ ಟು ಅ ಪಬ್ಲಿಕ್ ಅಂಡರ್ ದ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಕೆಳಗಡೆ ನಾವು ನೋಡ್ತಾ ಬರ್ತೀವಿ. ಹಾಗಿದ್ರೆ ಇವೆರಡರಲ್ಲೂ ಕೂಡ ಕಾನ್ಫ್ಲಿಕ್ಟ್ ಇದೆಯಾ? ಎಸ್, ದೇರ್ ಆರ್ ಕಾನ್ಫ್ಲಿಕ್ಟ್ಸ್ ಆರ್ ದೇರ್. Whereas the RTI will focus on the public interest over the private interest, whereas the DB Act is focusing on the individual privacy over the public interest. ಇವೆರಡೂ ಕೂಡ ಕಾನ್ಫ್ಲಿಕ್ಟ್ ಆಗಿರುವಂತ ಟಾಪಿಕ್. ಓಕೆ, ದೆನ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಬಂದಾಗ, ಇವಾಗ ಹೊಸದಾಗಿ DB ಕೆಳಗಡೆ ಸೊ 8 clause 1 ಅಲ್ಲಿ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಒಂದು ಕ್ಲಾಸ್ ನ ಆಡ್ ಮಾಡಿದ್ದಾರೆ, ದಟ್ ಈಸ್ ಪರ್ಸನಲ್ ಡೇಟಾ. ಪರ್ಸನಲ್ ಡೇಟಾನ ಏನ್ ಮಾಡೋ ಹಾಗಿಲ್ಲ, ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಅಂಡ್ ಈ ಪರ್ಸನಲ್ ಡೇಟಾ ಕೆಳಗಡೆ ಇರುವಂತಹ ವಾಟ್ ಎವರ್ ದ ಪರ್ಸನಲ್ ಡೇಟಾ ಅಂತ ಇದೆಯೋ ಅದನ್ನು ಕೂಡ ಡಿಫೈನ್ ಮಾಡಿದ್ದಾರೆ. ಅಂಡ್ ಆ ಡೆಫಿನೇಷನ್ ಅಲ್ಲಿ ಏನಂತ ಹೇಳಿದಾರಪ್ಪ ಅಂತಂದ್ರೆ, ಪರ್ಸನಲ್ ಡೇಟಾ ಇಸ್ ನಥಿಂಗ್ ಬಟ್ ದ ಪರ್ಸನಲ್ ಡೇಟಾ ಆಫ್ ಅ ಪರ್ಸನ್ or a company or other personal info. ಓಕೆ, ಸೊ ಯಾವುದೋ ಒಂದು ವ್ಯಕ್ತಿಯ ಇನ್ಫಾರ್ಮೇಶನ್ ಆಗಲಿ, ಕಂಪನಿ ಇನ್ಫಾರ್ಮೇಶನ್ ಆಗಲಿ ಅಥವಾ ಅದರ್ ಇನ್ಫಾರ್ಮೇಶನ್ ಆಗಲಿ ಡೈರೆಕ್ಟ್ ಆಗಿ ಪಬ್ಲಿಕ್ಗೆ ಡಿಸ್ಕ್ಲೋಸ್ ಮಾಡಂಗಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಆ ಪರ್ಸನ್ ಅಥವಾ ಆ ಕಂಪನಿ ಕನ್ಸೆಂಟ್ ಕೊಡೋ ತನಕ. ಓಕೆ, ಸೊ ನೀವು ನೋಡಿದ್ದೀರಾ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಅಲ್ಲೇ ಇರುತ್ತೆ ನಿಮಗೆ ವೆದರ್ ನಿಮ್ಮ ಇನ್ಫಾರ್ಮೇಶನ್ ಪಬ್ಲಿಕ್ಗೆ ಡಿಸ್ಕ್ಲೋಸ್ ಮಾಡಬೇಕಾ, ಡಿಸ್ಕ್ಲೋಸ್ ಮಾಡಬಾರ್ದಾ ಅಂತ. ಇಫ್ ಯು ಗಿವ್ ಅ ಕನ್ಸೆಂಟ್ ದೆನ್ ಏನ್ ಮಾಡ್ತಾರಪ್ಪ ಅಂದ್ರೆ ದೇ ವಿಲ್ ಡಿಸ್ಕ್ಲೋಸ್. ಅದರ್ವೈಸ್ ಅದನ್ನ ಏನ್ ಮಾಡಲ್ಲ, ಡಿಸ್ಕ್ಲೋಸ್ ಮಾಡಲ್ಲ. ಪ್ರೈವೇಟ್ ಆಗಿ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಇವು ಕೂಡ ಇರುತ್ತೆ.
ಸೊ ಇದನ್ನ ಎಲ್ಲಿ ಬಿಡ್ತಾರಪ್ಪ ಅಂತಂದ್ರೆ ಅಂಡರ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಓಕೆ, ದೆನ್ ಇದನ್ನ ಏನ್ ಎಂಫಸೈಸ್ ಮಾಡುತ್ತೆ, ರೈಟ್ ಟು ಪ್ರೈವಸಿನ ಎಂಫಸೈಸ್ ಮಾಡುತ್ತೆ. ಆದರೆ ಸೊ ಎಕ್ಸಾಮ್ಷನ್ RTI ಕೆಳಗಡೆ ನಾವು ಏನು ಎಕ್ಸಾಮ್ಷನ್ ನೋಡಿದೀವಿ, ಸೆಕ್ಷನ್ 8 ಕ್ಲಾಸ್ 1 ಕ್ಲಾಸ್ ಜೇಲು ಕೂಡ ಏನ್ ಮಾಡಿದಾರಪ್ಪ ಅಂತಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನೋದನ್ನ ಆಡ್ ಮಾಡಿರುವಂಥದ್ದು. ಅಲ್ಲೂ ಕೂಡ ವಾಟ್ ಎವರ್ ದ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಇದೆಯೋ ಅದನ್ನು ಕೂಡ ಬ್ರಾಡ್ ಆಗಿ ಎನ್ಹಾನ್ಸ್ಮೆಂಟ್ ಮಾಡಿರೋದ್ರಿಂದ ಸೊ ಈ DPTA ಆಕ್ಟ್ ಅಲ್ಲಿ ಏನೇನೆಲ್ಲವೂ ಕೂಡ ಪರ್ಸನಲ್ ಡೇಟಾ ಅಂತಿದೆಯೋ ಅದನ್ನೆಲ್ಲನೂ ಕೂಡ ಗೌರ್ಮೆಂಟ್ ಇಂದ ಪಬ್ಲಿಕ್ ಇನ್ಫಾರ್ಮೇಶನ್ ಕೊಡೋದ್ರಿಂದ ಏನ್ ಮಾಡಿದಾರಪ್ಪ ಅಂದ್ರೆ ಎಲಿಮಿನೇಟ್ ಮಾಡಿದ್ದಾರೆ. And almost 90% of the information now the government officials are considering as the personal information, then you can't disclose it to a public. Why? Because it will breach the personal information or privacy of the person. So privacy of the person ನಾವು ಆರ್ಟಿಕಲ್ 21 ಕೆಳಗಡೆ ಯಾರ ಕೇಸಲ್ಲಿ ನೋಡ್ತೀವಿ, ಪುಟ್ಟಸ್ವಾಮಿ ಕೇಸಲ್ಲಿ ನೋಡ್ತೀವಿ, ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಇರುತ್ತೆ, ಅದು ವೈಲೇಟ್ ಆಗುತ್ತೆ. ದೆನ್ ಪರ್ಸನಲ್ ಇನ್ಫಾರ್ಮೇಶನ್ ಕೊಡೋದ್ರಿಂದ ಏನಾಗ್ಬೋದು, ಡೇಟಾ ಬ್ರೀಚ್ ಆಗ್ಬೋದು. ದೆನ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಏನಿದೆ ಅದು ಕೂಡ ನಾವೇನು ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ ಟು ದ ಪೀಪಲ್ ಆಫ್ ದಿ ಇಂಡಿಯಾ. ಬಟ್ ಅದೇ ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮಗೇನಾಗುತ್ತೆ, ಪಬ್ಲಿಕ್ಗೆ ಅಗೇನ್ ದ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಸಿಗಲ್ಲ. ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಅದನ್ನು ಮಿಸ್ಯೂಸ್ ಮಾಡ್ಕೋಬೋದು. ದೆನ್ ಅದು ಫ್ರಾಡುಲೆಂಟ್ ಆಗ್ಬೋದು, ಕರಪ್ಷನ್ ಇನ್ನ ಜಾಸ್ತಿ ಆಗ್ಬೋದು. ದೆನ್ ಸೊ ಇಲ್ಲೇ ನಾವು ನೋಡಿದಾಗ ಯಾರಾದರೂ ಪಬ್ಲಿಕ್ ಆಫೀಸರ್ ಸೆಕ್ಷನ್ 4 ಕೆಳಗಡೆ ನಾವೇನು ನೋಡಿದೀವಪ್ಪ ಅಂತಂದ್ರೆ ಸೆಕ್ಷನ್ 4 ಕೆಳಗಡೆ ಅಕಸ್ಮಾತ್ ಏನಾದ್ರೂ ಕೂಡ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಡೇಟಾಗಳನ್ನ ರಿಲೀಸ್ ಮಾಡಿದ್ರೆ ಅದೇನಾದ್ರೂ ಕೂಡ ಇಫ್ ಇಟ್ ಈಸ್ ಅಗೇನ್ಸ್ಟ್ ದ ನ್ಯಾಷನಲ್ ಸೆಕ್ಯೂರಿಟಿ, ಸಾವಿರಾಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅಂತ ಟೈಮಲ್ಲಿ ಪೆನಾಲ್ಟಿನ ಹಾಕಬಹುದು. ಬಟ್ ಆಫ್ಟರ್ ದಿಸ್ DPTA ಆಕ್ಟ್ ಅಲ್ಲಿ ಬಂದಾಗ ಎಷ್ಟು ಪೆನಾಲ್ಟಿ ಹಾಕ್ಬೋದು ಅಂತಂದ್ರೆ ಈ ಪಬ್ಲಿಕ್ ಇನ್ಫಾರ್ಮೇಶನ್ ಕಮಿಷನರ್ ಕೆಳಗಡೆ ಆಲ್ಮೋಸ್ಟ್ 250 crore rupees ಅವ್ರಿಗೆ ಪೆನಾಲ್ಟಿನ ಹಾಕ್ಬೋದು. 250 crore rupees if whatever the data they were given to the public if it is breaches the national security or a sovereignty and the integrity of India. ದೆನ್ ಇದಕ್ಕೆ ಎದುರುಕೊಂಡು ವಾಟ್ ಎವರ್ ದ ಪಬ್ಲಿಕ್ ಇನ್ಫಾರ್ಮೇಶನ್ ಕಮಿಷನರ್ಸ್ ಆರ್ ದೇ, ಅವರು ಡೇಟಾನ ಈಸಿಯಾಗಿ ಡಿಸ್ಕ್ಲೋಸ್ ಮಾಡ್ತಾರಾ, ಡಿಸ್ಕ್ಲೋಸ್ ಮಾಡೋದಿಲ್ಲ. ದೆನ್ ಸೊ ದ ಮೇನ್ ಇಂಟೆನ್ಷನ್ ಆಫ್ ದಿ ರೈಟ್ ಟು ಇನ್ಫಾರ್ಮೇಶನ್ that is to promote the transparency and accountability. ನಾವು ಅದನ್ನ ಮೇಂಟೈನ್ ಮಾಡೋಕ್ಕಾಗುತ್ತಾ? ನೋ. ದ ರೈಟ್ ಟು ಇನ್ಫಾರ್ಮೇಶನ್ ಏನಾಗ್ತಿದೆ, ದ ರೈಟ್ ಟು ಡಿನೇ ಆಗ್ತದೆ. ಸೊ ದ್ಯಾಟ್ಸ್ ದ ಮೇನ್ ಆರ್ಗ್ಯುಮೆಂಟ್ ಆಫ್ ದಿ ಎಡಿಟರ್ ಇಯರ್. ಓಕೆ, ಸೊ ದಟ್ ಈಸ್ ವೈ ಯು ಶುಡ್ ನೋ ಅಬೌಟ್ ದಿ ವಾಟ್ ಈಸ್ RTI ಆಕ್ಟ್ ಅಂಡ್ ವಾಟ್ ಈಸ್ DPTP. ಸೊ RTI ಅಲ್ಲಿ ಬಂದಾಗ ಮೇನ್ ಆಗಿ ನ್ಯಾಷನಲ್ ಇಂಟ್ರೆಸ್ಟ್ ನೋಡೋದು ಹೋದ್ರೆ ಅಂಡ್ DPTP ಅಲ್ಲಿ ಬಂದಾಗ ನಾವೇನ್ ನೋಡ್ತೀವಪ್ಪ ಅಂದ್ರೆ ಪರ್ಸನಲ್ ಇಂಟ್ರೆಸ್ಟ್ ನೋಡ್ತಾ ಬರ್ತೀವಿ. ಸೊ ದಿಸ್ ಪ್ರೈವಸಿ ವರ್ಸಸ್ ಪಬ್ಲಿಕ್ ಇನ್ಫಾರ್ಮೇಶನ್ ಅಂತದ್ದು ಏನಿದೆಯೋ ಇಟ್ ಈಸ್ ಆಲ್ವೇಸ್ in a conflict. Always we are seeing the conflict. Okay, so all other thing whatever I said ಅದನ್ನ ಇಲ್ಲಿ ಈ ಸ್ಲೈಡ್ಸ್ ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಡೇಟಾ ನಿಮಗೆ ಬೇಕಂತ ಹೇಳಿದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೇಟಾನ ಡೌನ್ಲೋಡ್ ಮಾಡ್ಕೊಂಡು ನೀವು ಓದಬಹುದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬಂದಾಗ ಹಾಗಿದ್ರೆ ಇದಕ್ಕೆ ಎರಡಕ್ಕೂ ಏನು ಸೊಲ್ಯೂಷನ್ ಇಲ್ವಾ? ಓಕೆ, ವಾಟ್ ಈಸ್ ದ ಸೊಲ್ಯೂಷನ್ ಅಂತ ಬಂದಾಗ ವಾಟ್ ಎವರ್ ದ ಥಿಂಗ್ಸ್ ಆರ್ ದೇರ್, ನಾವಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಬ್ಯಾಲೆನ್ಸ್ ನೀಡೆಡ್ ಬಿಟ್ವೀನ್ ದ ಪ್ರೊಟೆಕ್ಟಿಂಗ್ ದ ಪ್ರೈವಸಿ ಆ್ಯಂಡ್ ಎನ್ಶೂರಿಂಗ್ ದ ಗವರ್ಮೆಂಟ್ ಟ್ರಾನ್ಸ್ಪರೆನ್ಸಿ ಇನ್ ದಿ ಮೇನ್ ಲ್ಯಾಂಡ್. ಓಕೆ, ಸೊ ವಿತೌಟ್ ಅ ಟ್ರಾನ್ಸ್ಪರೆನ್ಸಿ ಏನಾಗುತ್ತಪ್ಪ ಅಂತಂದ್ರೆ ವಿ ಕಾಂಟ್ ಹ್ಯಾವ್ ದಿ ಅಕೌಂಟಬಿಲಿಟಿ ಆಫ್ ದಿ ಪಬ್ಲಿಕ್ ಆಫೀಸ್. ದೆನ್ ಈ ಪಬ್ಲಿಕ್ ಆಫೀಸರ್ಸ್ಗಳಾಗಲಿ ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಾಗಲಿ ಯಾರಿಂದ ಸೆಲೆಕ್ಟ್ ಆಗಿರೋದು, ಜನಗಳಿಂದ ಸೆಲೆಕ್ಟ್ ಆಗಿರುವಂಥದ್ದು. ದೆನ್ ಅವರ ಮಸ್ಟ್ ಆ್ಯಂಡ್ ಶುಡ್ ವರ್ಕ್ ಏನಪ್ಪಾ ಅಂತಂದ್ರೆ ದೇ ಹ್ಯಾವ್ ಟು ಮೇಂಟೈನ್ ದಿ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ದ ಅಕೌಂಟಬಿಲಿಟಿ. ಆ್ಯಂಡ್ ಪಬ್ಲಿಕ್ ಅಫಿಷಿಯಲ್ಸ್ಗಳು ಯಾರು ವರ್ಕ್ ಮಾಡ್ತಾರೋ ಅವರಿಗೂ ಕೂಡ ಸ್ವಲ್ಪ ಆಟೋನಮಿ ಕೊಡ್ಬೇಕಲ್ವಾ. ಸೊ ಸಡನ್ ಆಗಿ ಒಂದು ಪೆನಾಲ್ಟಿನ 250 crore rupeesನ ಇಟ್ರು ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಭಯದಿಂದ ಇನ್ನ ಇನ್ಫಾರ್ಮೇಶನ್ ಡಿಸ್ಕ್ಲೋಸೇ ಮಾಡಲ್ಲ. ಎವ್ರಿಥಿಂಗ್ ಯು ಲೈಕ್, ನೀವು ಸುಮ್ಮನೆ ಏನ್ ಮಾಡ್ತಿದ್ದೀರಾ, ಅಪೀಲ್ ಮಾಡ್ತಿರ್ತೀರಾ ಬಟ್ ಅಲ್ಲಿ ಏನಾಗಲ್ಲ, ಇನ್ಫಾರ್ಮೇಶನ್ ಸಿಗ್ತಾ ಇರಲ್ಲ. ದೆನ್ ವಾಟ್ ಎವರ್ ದ ಇನ್ಫಾರ್ಮೇಶನ್ ಕಮಿಷನ್ಸ್ ಆರ್ ದೇರ್ ಅವ್ರಿಗೂ ಕೂಡ ಬರ್ಡನ್ ಜಾಸ್ತಿ ಆಗುತ್ತಾ? ಎಸ್, ಇಟ್ ಈಸ್ ಬರ್ಡನ್ ಜಾಸ್ತಿ ಆಗುತ್ತೆ. ದೆನ್ ಆ ಇನ್ಸ್ಟಿಟ್ಯೂಷನ್ ನಾವು ಮಾಡಿರುವಂತಹ ವಾಟ್ ಎವರ್ ದ ಸ್ಟ್ಯಾಟ್ಯೂಟರಿ ಆಕ್ಟ್ ಮುಖಾಂತರ ನಾವು ಮಾಡಿದೀವೋ ಅದರ ಮೇನ್ ಪರ್ಪಸ್ ನಾವು ಡಿಟೋರಿಯೇಟ್ ಮಾಡೋದಂಗಾಗುತ್ತಾ? ಹೌದು. ಸೊ ದಟ್ ಈಸ್ ವೈ ದ RTI ಮತ್ತು DPTP ಎರಡರ ಮಧ್ಯದಲ್ಲೂ ಬ್ಯಾಲೆನ್ಸ್ ಮೇಂಟೈನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾವುದು ಪರ್ಸನಲ್ ಡೇಟಾ ಯಾವುದನ್ನ ಡಿಸ್ಕ್ಲೋಸ್ ಮಾಡೋಗಿಲ್ಲ, ಯಾವುದು ಪಬ್ಲಿಕ್ ಡೇಟಾ ಯಾವುದನ್ನ ಡಿಸ್ಕ್ಲೋಸ್ ಮಾಡಬೇಕು, ಯಾವ ಥರ ಡಿಸ್ಕ್ಲೋಸ್ ಮಾಡಬೇಕು, ಈ ಥರ ನಮಗೆ ಪ್ರಾಪರ್ ಗೈಡ್ಲೈನ್ಸ್ ಅಂಡ್ ಪ್ರಾಪರ್ ರೆಗ್ಯುಲೇಷನ್ಸ್ ವಿ ನೀಡೆಡ್ ಅಟ್ ದಿಸ್ ಟೈಮ್. ಓಕೆ, ಜಸ್ಟ್ ಒಂದು ಕ್ಲಾಸ್ ಕೆಳಗಡೆ 18+1 ಸೆಕ್ಷನ್ ಆಫ್ ದಿ DPTA ಅಥವಾ 18+1 ಅಂಡ್ ಕ್ಲಾಸ್ J ಆಫ್ ದಿ RTI ಕೆಳಗಡೆ ಎಕ್ಸಾಮ್ಷನ್ ಕೊಡೋದ್ರಿಂದ ಅಲ್ಲಿ ಏನೂ ಕೂಡ ಏನಾಗಲ್ಲ, ಯೂಸ್ ಆಗಲ್ಲ. ಪ್ರತಿಯೊಂದನ್ನು ಕೂಡ ನೀಟಾಗಿ ಮೆನ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಅವರು ಕೂಡ ಕ್ಲಾರಿಟಿಯಿಂದ ವರ್ಕ್ ಮಾಡ್ತಾರೆ, ಜನಗಳು ಕೂಡ ತುಂಬಾ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ವಿ ಕ್ಯಾನ್ ಎನ್ಹಾನ್ಸ್ ದ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಓಕೆ, ಸೊ ದ್ಯಾಟ್ಸ್ ಆಲ್. ಓವರ್ ಆಲ್ ಆಗಿ ನೀವು ಈ ಓದಿದ್ರೆ, ಈ ಎಡಿಟೋರಿಯಲ್ ಓದಿದ್ರೆ ಯು ವಿಲ್ ಗೆಟ್ ದಿಸ್ ಇನ್ಫಾರ್ಮೇಶನ್.
ಸೊ ನಿಮಗೆ ಮೇನ್ಸಲ್ಲಿ ಬಂದರೆ, ಇದು ಮೇನ್ಸಲ್ಲಿ ಅಷ್ಟೇ ಅಲ್ಲ, ನಿಮ್ಮ PSI ಅಲ್ಲಿ ಬಂದಾಗ ಎಸ್ಸೆ ಟಾಪಿಕ್ ಆ್ಯಂಡ್ ಎಥಿಕ್ಸಲ್ಲೂ ಕೂಡ ಯಾರು ಎಥಿಕ್ಸ್ನ ಓದಿದ್ದೀರಾ ಅಲ್ಲೂ ಕೂಡ ಗೊತ್ತಾಗುತ್ತೆ ನಿಮಗೆ. ಎಥಿಕ್ಸಲ್ಲೂ ಕೂಡ ನೀವು ರೈಟ್ ಟು ಇನ್ಫಾರ್ಮೇಷನ್ ಬಗ್ಗೆ ಓದ್ತೀರಾ. ಓಕೆ, ಸೊ ರೈಟ್ ಟು ಇನ್ಫಾರ್ಮೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಯುವರ್ ಪ್ರಿಪರೇಷನ್ ಟು ಎಕ್ಸಾಮಿನೇಷನ್. ವಿತೌಟ್ ಪ್ರಿಪರೇಷನ್ RTI ಓದ್ದಾನೆ ಅಥವಾ ಯಾವುದೇ ಸ್ಟ್ಯಾಟ್ಯೂಟರಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳನ್ನ ಓದ್ದಾನೆ ನೀವು ನಿಮ್ಮ ಪ್ರಿಪರೇಷನ್ನ ಮಾಡೋಕ್ಕಾಗಲ್ಲ. ಓಕೆ, ಸೊ ರಿಮೆಂಬರ್ ದಟ್ ಫಾರ್ ನೋಟ್ಸ್. ಕ್ವಶನ್ ಬಂದರೆ ನಿಮಗೆ ಯಾವ ಥರ ಬರ್ಬೋದಪ್ಪ ಅಂತ ಹೇಳಿದ್ರೆ, ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ರೈಟ್ ಟು ಇನ್ಫಾರ್ಮೇಷನ್ and the Personal Data Protection Bill poses a significant challenges toward transparency and accountability in governance. Okay, so then critically analyze the conflict and suggest the measures to strike the balance between the privacy and the transparency. ಈ ಕ್ವಶನ್ಗೆ ಆನ್ಸರ್ ಬರೀಬೋದಾ? ಹೌದು. ದೆನ್ ಇದೇ ಕ್ವಶನ್ನು ನಿಮಗೆ ಎಸ್ಸೆಲ್ಲೂ ಕೂಡ ಬರ್ಬೋದು. ಓಕೆ, ಇದೇ ಕ್ವಶನ್ ನಿಮಗೆ ಎಥಿಕ್ಸಲ್ಲೂ ಕೂಡ ಬರ್ಬೋದು. ಓಕೆ, ಸೇಮ್ ಡಿಟ್ಟೋ. So be prepared. Anything related to a RTI, so both in your static part or a current affairs ಏನೇನು ಇದೆಯೋ ಅದೆಲ್ಲವೂ ಕೂಡ ನೀವೇನು ಮಾಡಬೇಕು, ಕವರ್ ಅಪ್ ಮಾಡ್ಕೊಂಡು ಬಂದಿರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಆರ್ಟಿಕಲ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯಾಸ್ ಮ್ಯಾನುಸ್ಕ್ರಿಪ್ಟ್ ರಿಫ್ಲೆಕ್ಟ್ಸ್ ದಿ ಜರ್ನಿ ಆಫ್ ದಿ ಹ್ಯುಮ್ಯಾನಿಟಿ ಸೇಸ್ ಮೋದಿ. ನರೇಂದ್ರ ಮೋದಿ ಅವರು ಎಲ್ಲಿ ಹೇಳ್ತಿದ್ದಾರೆ ಇದನ್ನ? ಸೊ ಈ ಈಸ್ ಅಟೆಂಡಿಂಗ್ ದಿ ಕಾನ್ಫರೆನ್ಸ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ದಿ ರೀಕ್ಲೇಮಿಂಗ್ ಇಂಡಿಯಾಸ್ ನಾಲೆಜ್ ಲೆಗಸಿ ಥ್ರೂ ದ ಮ್ಯಾನುಸ್ಕ್ರಿಪ್ಟ್ ಹೆರಿಟೇಜ್ ಅನ್ನುವಂಥ ಕಾನ್ಫರೆನ್ಸ್ನ ಇವರು ಇನಾಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಲಾಂಚ್ಡ್, ಈ ಕಾನ್ಫರೆನ್ಸ್ ಅಲ್ಲಿ ಜ್ಞಾನ ಭಾರತ ಮಿಷನ್ ಫಾರ್ ಡಿಜಿಟೈಸೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಮ್ಯಾನುಸ್ಕ್ರಿಪ್ಟ್ನ ಲಾಂಚ್ ಮಾಡಿರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ನಮ್ಮಲ್ಲಿರುವಂಥ ಎಲ್ಲ ಮ್ಯಾನುಸ್ಕ್ರಿಪ್ಟ್ಸ್ಗಳನ್ನ ಡಿಜಿಟಲೈಸ್ ಮಾಡೋದಕ್ಕೆ ಮತ್ತು ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಅಂತಲೇ ನಾವೇನು ಮಾಡಿದೀವಪ್ಪ ಅಂದರೆ ಒಂದು ಮಿಷನ್ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ದಟ್ ಈಸ್ ಜ್ಞಾನ ಭಾರತ ಮಿಷನ್. ಓಕೆ, ನಿಮಗೆ ಎಕ್ಸಾಂಪಲ್ ಕೇಳ್ತಾರೆ, ಜ್ಞಾನ ಭಾರತ ಮಿಷನ್ ಈಸ್ ರಿಲೇಟೆಡ್ ಟು ವಾಟ್? ದಟ್ ಟೈಮ್ ಯು ಶುಡ್ ನೋ ಇಟ್. ಓಕೆ, ದೆನ್ ಅಕಾರ್ಡಿಂಗ್ ಟು ದ ಇನ್ಫಾರ್ಮೇಷನ್, ನಮ್ಮ ಇಂಡಿಯಾದಲ್ಲಿ ನೋಡೋದಿದ್ರೆ 1 ಕೋಟಿಗೂ ಹೆಚ್ಚಾಗಿ ಮ್ಯಾನುಸ್ಕ್ರಿಪ್ಟ್ಸ್ಗಳು, 1 ಕೋಟಿಗೂ ಹೆಚ್ಚಾಗಿ ಗ್ರಂಥಗಳು ನಾವೇನು ನೋಡ್ತೀವಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಇರೋದನ್ನ ನೋಡ್ತೀವಿ. ಆ್ಯಂಡ್ ಮೇನ್ ಆಗಿ ನಮಗೆ ಈ ಮ್ಯಾನುಸ್ಕ್ರಿಪ್ಟ್ಸ್ಗಳು ಸ್ಯಾನ್ಸ್ಕ್ರಿತಲ್ಲಿದೆ. 90% ಇಸ್ ಇನ್ ಸ್ಯಾನ್ಸ್ಕ್ರಿತ್ ಆ್ಯಂಡ್ ಅದರ್ 10% ಇಸ್ ದೇರ್ ಇನ್ ಅ ರೀಜನಲ್ ಲ್ಯಾಂಗ್ವೇಜ್. ದೆನ್ ಸೊ ವೇದಿಕ ಕಾಲಗಳಿಂದನೂ ಕೂಡ ಇರುವಂತಹ ಮ್ಯಾನುಸ್ಕ್ರಿಪ್ಟ್ಸ್ಗಳನ್ನು ಕೂಡ ನಾವು ಏನು ಮಾಡಬೇಕು, ಪ್ರೊಟೆಕ್ಟ್ನ ಮಾಡಬೇಕು. ಸೊ ದಟ್ ನಮ್ಮ ಕಲ್ಚರ್ನ, ನಮ್ಮ ಟ್ರೆಡಿಷನ್ನ ನಾವು ಏನು ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ದೆನ್ ಈ ಮ್ಯಾನುಸ್ಕ್ರಿಪ್ಟ್ಗಳು ಏನಿದೆಯೋ ವಾಟ್ ಎವರ್ ದ ಫಿಸಿಕಲ್ ಫಾರ್ಮಲ್ಲಿ ಇರುವಂಥದ್ದು, ಓಕೆ, ಮರದ ಬೀಜ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಕಾಪರ್ ಪ್ಲೇಟ್ಸ್ಗಳಾಗಿರ್ಬೋದು, ಇದರಲ್ಲಿ ಏನು ಮಾಡಿರ್ತಾರೆ, ಬರ್ದಿರ್ತಾರೆ. ಓಕೆ, ಸೊ ಎಷ್ಟೋ ಮ್ಯಾನುಸ್ಕ್ರಿಪ್ಟ್ಗಳು ಏನಾಗಿದೆಪ್ಪ ಅಂತಂದರೆ ಬಿಕಾಸ್ ಆಫ್ ದಿಸ್ ವಲ್ನರಬಿಲಿಟಿ, ಓಕೆ, ಅದರ ಲೈಫ್ ಟೈಮ್ ಜಾಸ್ತಿ ಇರೋದ್ರಿಂದ ನಾವು ಸಿಕ್ಕಾಪಟ್ಟೆ ಮ್ಯಾನುಸ್ಕ್ರಿಪ್ಟ್ಗಳನ್ನ ಕಳ್ಕೊಂಡಿದ್ದೀವಿ. ಆ್ಯಂಡ್ ಆ ಮ್ಯಾನುಸ್ಕ್ರಿಪ್ಟ್ಸ್ಗಳನ್ನ ಇನ್ನೂ ಕಳ್ಕೊಳ್ಳೋಕ್ಕಾಗತ್ತಾ? ನೋ, ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಕಲ್ಚರ್. ಆ ಕಲ್ಚರ್ ಏನಾಗಬೇಕಪ್ಪ ಅಂದರೆ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಪ್ರಮೋಟ್ ಆಗಬೇಕು. ಅದಕ್ಕೋಸ್ಕರ ಈ ಮ್ಯಾನುಸ್ಕ್ರಿಪ್ಟ್ಗಳನ್ನ ಪ್ರಿಸರ್ವ್ ಮಾಡಬೇಕು. ಮತ್ತು ಆ ಮ್ಯಾನುಸ್ಕ್ರಿಪ್ಟ್ಗಳೆಲ್ಲವೂ ಕೂಡ ಏನು ಮಾಡಬೇಕು, ಡಿಜಿಟಲೈಸ್ ಮಾಡಿ ನಾವು ಅದನ್ನು ಕನ್ಸರ್ವ್ ಮಾಡಿ ಇಟ್ಟೋದ್ರಿಂದ ಎಷ್ಟು ವರ್ಷಗಳು ಬಿಟ್ಟು ನೋಡಿದ್ರೂ ಕೂಡ ನಮ್ಗೆ ಏನು ಸಿಗುತ್ತೆ, ಅಲ್ಲಿರುವಂಥ ಡೇಟಾ ಸಿಗುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದಪ್ಪ ಅಂದರೆ ನಮ್ಮ ನಾಲೆಜ್, ನಮ್ಮ ಟ್ರೆಡಿಷನ್ ನಾವು ಪ್ರೊಟೆಕ್ಟ್ ಮಾಡ್ತಾ ಬರ್ಬೋದು. ಸೊ ದ್ಯಾಟ್ಸ್ ದ ಮೇನ್ ಥಿಂಗ್ ರಿಲೇಟೆಡ್ ಟು ಜ್ಞಾನ ಭಾರತ ಮಿಷನ್ ಫಾರ್ ಇಂಡಿಯಾ. ಓಕೆ, ಸಿಯರ್ ವಾಟ್ ಆರ್ ಆಲ್ ದ ಕೀ ಪಾಯಿಂಟ್ಸ್ ಅಲ್ಲಿ ಬಂದಾಗ ಒಂದು ಇಂಪಾರ್ಟೆನ್ಸ್ ಆಫ್ ದಿ ಮ್ಯಾನುಸ್ಕ್ರಿಪ್ಟ್ಸ್ ನಮಗೆ ಗೊತ್ತು. ಸೊ ಮ್ಯಾನುಸ್ಕ್ರಿಪ್ಟ್ಸ್ಗಳಲ್ಲಿ ನಾಲೆಜ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ದೆನ್ ಟೆಕ್ನಾಲಜೀಸ್ ರಿಲೇಟೆಡ್ ಟು ರಿಮೆಂಬರ್ ದ ಆರ್ಯಭಟ ಆ್ಯಂಡ್ ಆಲ್, ದೆನ್ ಅಲ್ಲಿ ಸಿಗುವಂಥ ಲರ್ನಿಂಗ್ಸ್ಗಳು ನಮಗೆ ಇವಾಗಿರುವಂಥ ಮಾಡರ್ನ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸಿಗ್ತಾ ಇಲ್ಲ. ಸೊ ದಟ್ ಈಸ್ ವೈ ದೇರ್ ಪ್ರೊಡಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡಿಜಿಟಲೈಸೇಷನ್ ಡ್ರೈವ್ ಅಲ್ಲಿ ಬಂದಾಗ ಆಲ್ರೆಡಿ 10 lakh ಮ್ಯಾನುಸ್ಕ್ರಿಪ್ಟ್ಸ್ಗಳನ್ನ ಏನು ಮಾಡಾಗಿದೆಪ್ಪ ಅಂದರೆ ಡಿಜಿಟಲೈಸ್ ಮಾಡಾಗಿದೆ. ಆ್ಯಂಡ್ ಉಳಿದಂಥದ್ದೆಲ್ಲವೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಇವಾಗ ಫೇಸ್ ಮ್ಯಾನರಲ್ಲಿ ಏನು ಮಾಡ್ತಾ ಬರ್ತಾರೆ, ಡಿಜಿಟಲೈಸ್ ಮಾಡ್ತಾ ಬರ್ತಾರೆ. ಸೊ ದಟ್ ಈಸ್ ಬೈ ದೇ ಆರ್ ಆಲ್ಸೋ ಕೊಲಾಬ್ರೇಟಿಂಗ್ ವಿತ್ ಪ್ರೈವೇಟ್ ಆರ್ಗನೈಸೇಷನ್ಸ್. ಓಕೆ, ನೆಕ್ಸ್ಟ್ ಜ್ಞಾನ ಭಾರತ ಮಿಷನ್ ಅಲ್ಲಿ ಬಂದಾಗ ಇಟ್ ಈಸ್ ಡೆಡಿಕೇಟೆಡ್ ಡಿಜಿಟಲ್ ರೆಪಾಸಿಟರಿ ಪ್ಲಾಟ್ಫಾರ್ಮ್. ದ ಪರ್ಪಸ್ ಇಸ್ ಟು ಡಿಜಿಟಲೈಸ್, ಪ್ರಿಸರ್ವ್ ಆ್ಯಂಡ್ ಎನ್ಹಾನ್ಸ್ ದಿ ಶೇರಿಂಗ್ ಆಫ್ ದಿ ಇಂಡಿಯಾಸ್ ಮ್ಯಾನುಸ್ಕ್ರಿಪ್ಟ್ಸ್. ರಿಮೆಂಬರ್ ದಿಸ್ ಒನ್ ಆಲ್ಸೋ. ಆ್ಯಂಡ್ ಗ್ಲೋಬಲ್ ಕೊಲಾಬರೇಷನ್ ಅಲ್ಲೂ ಕೂಡ ಇಂಡಿಯಾ ಸಪೋರ್ಟ್ ತಗೊಂಡಿದೆ. ಯಾವ್ಯಾವ ದೇಶ ಜೊತೆಗೆ? ಒಂದು ಥೈಲ್ಯಾಂಡ್, ವಿಯಟ್ನಾಂ, ಮಂಗೋಲಿಯಾ ಜೊತೆಗೆ ಏನು ಮಾಡಿದೆಪ್ಪ ಅಂದರೆ ಟೈಅಪ್ನ ಮಾಡ್ಕೊಂಡಿದೆ ಟು ಕನ್ಸರ್ವ್ ಅವರ್ ಮ್ಯಾನುಸ್ಕ್ರಿಪ್ಟ್. ಯಾಕಂತ ಬಂದಾಗ ಈ ದೇಶಗಳಲ್ಲಿ ನಮ್ಮ ಬುದ್ಧಿಸಮ್ ರಿಲೇಟೆಡ್ ಮ್ಯಾನುಸ್ಕ್ರಿಪ್ಟ್ಸ್ಗಳಾಗಿರ್ಬೋದು ಅಥವಾ ನಮ್ಮ ಹಿಂದೂಸಮ್ ರಿಲೇಟೆಡ್ ಮ್ಯಾನುಸ್ಕ್ರಿಪ್ಟ್ಸ್ಗಳನ್ನ ನಾವೇನು ನೋಡ್ತೀವಪ್ಪ ಅಂದರೆ ಈ ದೇಶಗಳಲ್ಲಿ ನಮಗೆ ಸಿಗ್ತಾ ಬರುತ್ತೆ. ಅದನ್ನು ಕೂಡ ಅವರು ನಮಗೆ ಕೊಟ್ಟರೆ, ಅಥವಾ ಲೈಕ್ ನಮಗೆ ಫುಲ್ ಕೊಡೋದು ಬೇಕಾಗಿಲ್ಲ, ಅಟ್ಲೀಸ್ಟ್ ಅವ್ರು ಕೊಟ್ಟರೆ ನಾವು ಅದನ್ನು ಡಿಜಿಟಲೈಸ್ ಮಾಡಿ ಏನು ಮಾಡ್ಬೋದು, ಕನ್ಸರ್ವ್ ಮಾಡಿ ಇಡಬಹುದು. Okay, so that is why the India is collaborating with the other nations also under this mission. And Atmanirbhar and a Swadeshi connection alli bandaga, it is a part of India's visions of self-reliance and promoting Swadeshi, made in India products.
ಓಕೆ, ಕಲ್ಚರ್ನ ಪ್ರೊಟೆಕ್ಟ್ ಮಾಡೋದು ಕೂಡ ಇದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್. ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ದೆನ್ ಕ್ವಶನ್ ಬಂದರೆ ಯಾವ ಥರ ಬರ್ಬೋದು ನಿಮಗೆ, ಈ ಥರ ಬರುತ್ತೆ. ದ ಜ್ಞಾನ ಭಾರತ ಮಿಷನ್ ರೀಸೆಂಟ್ಲಿ ಲಾಂಚ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ primarily aims at promoting a rural employment through handicraft. Second one, digitalization and preservation of ancient manuscript. Third one, development of indigenous vaccine. Fourth one, promoting the digital payments in the rural area. What is the answer to the first question? Comment ಮಾಡಿ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ, ಡೋಂಟ್ ನೆಗ್ಲೆಕ್ಟ್ ಇಟ್, ಕಮೆಂಟ್ ಮಾಡಿ. ಸೊ ದಟ್ ನಿಮ್ಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ನಾಲೆಜ್ ಇನ್ನ ಎನ್ಹಾನ್ಸ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಅಂಡ್ ಇಂಪಾರ್ಟೆಂಟ್ ಒನ್, yesterday Indian Navy commissioned INS Aravali in the Gurgaon to boost the maritime collaboration. Okay, so Indian Navy ಏನು ಮಾಡಿದೆಪ್ಪ ಅಂತಂದ್ರೆ ಒಂದು ಇಂಡಿಯನ್ ನೇವಿ ಬೇಸ್ನ ಏನು ಮಾಡಿದೆ, ನೆನ್ನೆ ಇನಾಗ್ರೇಟ್ ಮಾಡಿದೆ. ಎಲ್ಲಿ? ಸೊ ದಟ್ ಈಸ್ ಇನ್ ಅ ಗುರ್ಗಾಂವ್. ವೇರ್ ಇಸ್ ದ ಗುರ್ಗಾಂವ್? ದಟ್ ಈಸ್ ದೇರ್ ಇನ್ ದಿ ಹರಿಯಾಣ. ರಿಮೆಂಬರ್ ಇಟ್, ಎಲ್ಲಿ ಮಾಡಿದ್ರು ರೀಸೆಂಟ್ ಆಗಿ ಅಂತ ಬಂದಾಗ. ಆ್ಯಂಡ್ ಈ ನೇವಿ ಬೇಸ್ನ ಹೆಸರು ಏನಪ್ಪ ಅಂತಂದ್ರೆ ದಟ್ ಈಸ್ INS Aravali. Remember both the things. Commissioned on 12th September 2025. Then it is commissioned by the Chief of the Naval Staff. ಯಾರಪ್ಪ ಅಂದ್ರೆ ಇವಾಗಿನ Chief of the Naval Staff, that is Admiral Dinesh K. Tripathi ಅವರು. Then ಇವಾಗ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ the first captain of the INS Aravali is the Captain Sachin Kumar Singh. And ಇಲ್ಲಿ ಬಂದಾಗ what is the role of this INS Aravali ಅಂತ ಬಂದಾಗ that is to boost the maritime domain awareness, communication and information support. Then the motto of the INS Aravali ಬಂದಾಗ maritime security through a collaboration ಅಥವಾ ಸಮುದ್ರಿಕಾ ಸುರಕ್ಷಾ ಸಹಯೋಗ್. Okay, so that's the motto of the INS Aravali. You should know it. And ಅರಾವಳಿ ಮೌಂಟೇನ್ಸ್ ನಾವೇನೇ ನೋಡ್ತೀವಿ, ನಮ್ಮ ರಾಜಸ್ಥಾನ್ ಪಾರ್ಟಲ್ಲಿ ನಾವು ನೋಡ್ತೀವಿ ಅರಾವಳಿ ಮೌಂಟೇನ್ಸ್ ಇರೋದ್ರಿಂದ ನಮಗೇನಾಗ್ತಾ ಇಲ್ಲ, ಆ ಕಡೆ ರೇನ್ ಆಗ್ತಾ ಇಲ್ಲ, ಅದೆಲ್ಲವೂ ಕೂಡ ನೀವು ಜಿಯೋಗ್ರಫಿಲಿ ನೋಡ್ತೀರಾ. ಆ್ಯಂಡ್ ಇಂಡಿಯಾದಲ್ಲಿ ಇರುವಂಥ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಯಾವುದಪ್ಪ ಅಂದ್ರೂ ಕೂಡ ಅದು ಕೂಡ ಅರಾವಳಿ ಆಗಿದೆ. ಓಕೆ, ಅದರ ಒಂದು ಡೆಡಿಕೇಶನ್ ಮಾಡೋದಕ್ಕೆ ಏನಪ್ಪ ಮಾಡಿದಾರಪ್ಪ ಅಂತಂದ್ರೆ ಈ ನೇವಲ್ ಬೇಸಿಗೆ INS ಅರಾವಳಿ ಅಂತ ನೇಮ್ನ ಕೊಟ್ಟಿರುವಂಥದ್ದು. And a collaboration only, it is they were collaborating with the multiple agencies and especially the technological and information in the maritime security ಏನು ಮಾಡುತ್ತಪ್ಪ ಅಂದರೆ ಇದು ನಮಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಆ್ಯಂಡ್ ಇಂಡಿಯನ್ ಓಷನ್ ರೀಜನ್ಸ್ಗಳಲ್ಲಿ ನಮ್ಮ ಇಂಡಿಯಾಸ್ ರೋಲ್ ಏನಿದೆಯೋ ಅದನ್ನು ಎನ್ಹಾನ್ಸ್ಮೆಂಟ್ ಮಾಡೋದಕ್ಕೆ ಮತ್ತು ಇನ್ಲ್ಯಾಂಡ್ ನೇವಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡೋದಕ್ಕೂ ಕೂಡ ಈ ನೇವಲ್ ಬೇಸ್ ನಮಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಓಕೆ, ಸೊ ಯು ಶುಡ್ ರಿಮೆಂಬರ್ ದಿಸ್ ಒನ್ ಆಲ್ಸೋ. ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಕ್ವಶನ್ ಬಂದರೆ ಯಾವ ಥರ ಬರ್ಬೋದಪ್ಪ ಅಂದರೆ INS ಅರಾವಳಿ ರೀಸೆಂಟ್ಲಿ ಇನ್ ನ್ಯೂಸ್, ಇಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್? ಮುಂಬೈಯ, ಕೊಚ್ಚಿನ, ವಿಶಾಖಪಟ್ಟಣ, ಗುರುಗಾಮ, ಪೋರಬಂದರ. ಎಲ್ಲಿ ಇದೆ? ಸೆಕೆಂಡ್ ಕ್ವಶನ್ಗೂ ಕೂಡ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಡಿಸ್ಕಸ್ ಮಾಡಿದ್ದೀನಿ, ಜಸ್ಟ್ ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡ್ತಾ ಬರ್ರಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಸೊ ಕೇರಳದಲ್ಲಿ ಓಕೆ 2 days ಕಾನ್ಫರೆನ್ಸ್ ನಡೀತಾ ಇದೆ. ವಾಟ್ ಈಸ್ ದಟ್ ಕಾನ್ಫರೆನ್ಸ್? ಬ್ಲೂ ಎಕನಾಮಿಕ್ ಕಾನ್ಕ್ಲೇವ್ 2025. ಓಕೆ, ಬ್ಲೂ ಎಕನಾಮಿಕ್ ಕಾನ್ಕ್ಲೇವ್ 2025. ವೇರ್ ಇಟ್ ಈಸ್ ಹ್ಯಾಪನಿಂಗ್? ಕೇರಳದಲ್ಲೂ ಕೂಡ ಎಲ್ಲಿ ಸ್ಪೆಸಿಫಿಕ್ ಆಗಿ ಬಂದರೆ ದಟ್ ಈಸ್ ಇನ್ ಕೇರಳಾಸ್ ಕ್ಯಾಪಿಟಲ್ ತಿರುವನಂತಪುರಂ ಅಲ್ಲಿ ಆಗ್ತಾ ಇರುವಂಥದ್ದು. ಆ್ಯಂಡ್ ಈ ಇಯರ್ ದ ಬ್ಲೂ ಎಕನಾಮಿ ಥೀಮ್ ಏನಪ್ಪಾ ಅಂತ ಬಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಥ್ರೂ ಅ ಬ್ಲೂ ಎಕಾನಮಿ. ರಿಮೆಂಬರ್ ಇಟ್. ಓಕೆ, ಸೊ ಎವ್ರಿ ಡೇ ನಾನು ಏನು ಡಿಸ್ಕಷನ್ ಮಾಡ್ತಾ ಇದ್ದೀನೋ ಒನ್ ಥಿಂಗ್, ಯಾವುದಾದ್ರು ಇಂಪಾರ್ಟೆಂಟ್ ಡೇಸ್ಗಳಾಗಿರ್ಬೋದು ಅಲ್ಲಿರುವಂತಹ ಥೀಮ್, ಅಥವಾ ಈ ಥರ ಒಂದು ಮೀಟಿಂಗ್ಸ್ಗಳಾದರೆ ಅಲ್ಲಿರುವಂತಹ ಥೀಮ್, ಆ್ಯಂಡ್ ಇವಾಗ INS ಅರಾವಳಿ ನೋಡಿದ್ವಿ ಅಲ್ಲಿರುವಂತಹ ಮೋಟೋ, ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಒಂದು ತಿಂಗಳಲ್ಲಿ ನೀವು ಬರುವಂಥ ಒಂದು 10 ರಿಂದ 12 ಥೀಮ್ಸ್ಗಳನ್ನ ನೀವು ನೋಟ್ ಮಾಡಿಕೊಂಡು ಅದನ್ನು ರಿವಿಷನ್ ಮಾಡ್ಕೊಳ್ತಾ ಬಂದರೆ ಡೆಫಿನೆಟ್ಲಿ ಯು ವಿಲ್ ಕ್ಲಿಯರ್ ವಾಟ್ ಎವರ್ ದ ಕರೆಂಟ್ ಅಫೇರ್ಸ್ ಕಮ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಅದು ನಿಮಗೆ ಯಾವತ್ತೂ ಕೂಡ ಕಷ್ಟ ಆಗಲ್ಲ. ಅದನ್ನು ಬಿಟ್ಟು ನಾನು 1 year ಕಂಪೈಲೇಷನ್ನ ಓದ್ತೀನಿ, 10 months ಕಂಪೈಲೇಷನ್ನ ಒಂದೇ ಸರಿ ಓದ್ತೀನಿ ಅಂತ ಓದಕ್ಕೆ ಹೋದರೆ ನಿಮಗೆ ಕಷ್ಟ ಆಗುತ್ತೆ. ಓಕೆ, ಮಂತ್ ವೈಸ್ ಅಥವಾ ಡೇ ವೈಸ್, ವೀಕ್ ವೈಸ್, ಮಂತ್ ವೈಸ್ ಓದಿ ಆ ಕಡೆ ಒಂದು ಕಡೆ ಇಟ್ಕೊಳ್ಳಿ. ಓಕೆ, ಅವಾಗ ಏನು ಮಾಡ್ತಾರೆ, ರಿವಿಷನ್ನ ಮಾಡ್ತಾರೆ. ಸೊ ದಟ್ಸ್ ಆಲ್. ಓಕೆ, ದ ಕೀ ಟು ಕ್ಲಿಯರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇಸ್ ಟು ರಿವೈಸ್. ಓಕೆ, ರಿವೈಸ್. ಓಕೆ, ನಾನು ರಿವಿಷನ್ ಮಾಡ್ತೀನಿ ಅಂತ ಬೆಳಿಗ್ಗೆ ಸಂಜೆ ತನಕ ಬರೀ ಒಂದನೇ ಓದ್ಕೊಂಡು ಕೂರೋಕ್ಕಾಗಲ್ಲ. ಯು ಹ್ಯಾವ್ ಟು ಸಿ ದ ಮಲ್ಟಿಪಲ್ ಸೆಕ್ಟರ್. ನೀವು ಯಾವ ಎಕ್ಸಾಮ್ ಓದ್ತಾ ಇದ್ದೀರಾ ಅದಕ್ಕೆ ನಾನು ಏನು ಪಾಯಿಂಟ್ ತೊಗೋಬೇಕು, ಏನು ಮಾಡಬೇಕು. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದಟ್ ಒನ್ ಓನ್ಲಿ. ಸೊ ರಿಮೆಂಬರ್, ಈ ವರ್ಷ ಬ್ಲೂ ಎಕನಾಮಿಕ್ ಕಾನ್ಕ್ಲೇವ್ ಏನೇ ನಡೀತಾ ಇದೆ ಕೇರಳದಲ್ಲಿ ತಿರುವನಂತಪುರಂ ಅಲ್ಲಿ ನಡೀತಾ ಇದೆ. ಆ್ಯಂಡ್ ಈ ವರ್ಷ ಈ ಕೇರಳ ಬ್ಲೂ ಎಕನಾಮಿಕ್ ಕಾನ್ಕ್ಲೇವ್ ಏನಿದೆಯೋ ಅದನ್ನ ಸೊ ಕೇರಳ ಆ್ಯಂಡ್ ಯುರೋಪಿಯನ್ ಯೂನಿಯನ್ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ. ಓಕೆ,
Then they also said that the two shore one vision. What is this two shore? One shore is Indian shore, one shore is European Union shore. And but vision ಏನು ಒಂದೇ vision ಏನದು the sustainable development through a blue economy ಅನ್ನುವಂಥದ್ದು. Okay, so remember this one also. Then first of all, what is this blue economy ಅಂತ ಬಂದಾಗ the sustainable use of the ocean resources for the economic growth, improved livelihood, jobs and while preserving the health of the ocean ecosystem. ಓಕೆ, ಸೊ ದಿಸ್ ಈಸ್ ಓಷನ್. ಓಷನ್ ಅಂತ ಬಂದ ತಕ್ಷಣ ಓಷನ್ ನಿಮ್ಗೆ ಯಾವ ಕಲರ್ ಕಾಣಿಸುತ್ತೆ? ಸಮುದ್ರಗಳು ಬ್ಲೂ ಕಲರ್ ಕಾಣಿಸುತ್ತೆ. ಸೊ ಬ್ಲೂ ಕಲರ್ ಇರೋದಕ್ಕೆ ಅದನ್ನ ಏನಂತ ಕರೀತಾರೆ? ಬ್ಲೂ ಎಕಾನಮಿ ಅಂತ ಕರೀತಾರೆ. ಅಂಡ್ ರಿನ್ಯೂವಬಲ್ ಎನರ್ಜಿ ಬಗ್ಗೆ ತಗೊಳ್ಳೋಣ. ಅದೆಲ್ಲವೂ ಕೂಡ ಏನಕ್ಕೆ ನಾವು ಮಾಡ್ತೀವಿ? ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡೋದಕ್ಕೆ. ಎನ್ವಿರಾನ್ಮೆಂಟ್ ಪರಿಸರ ಅಂದ ತಕ್ಷಣ ಯಾವ ಕಲರ್ ಬರುತ್ತೆ? ನೆನಪಾಗಬೇಕು, ಗ್ರೀನ್ ಕಲರ್. ಸೊ ದಟ್ ಇಸ್ ವೈ ವಿ ವಿಲ್ ಕಾಲ್ ಇಟ್ ಆಸ್ ಅ ಗ್ರೀನ್ ಎಕಾನಮಿ. ಓಕೆ, ಸೊ ಲೈಕ್ ದಟ್ ಯು ಹ್ಯಾವ್ ಟು ಲಿಂಕ್ ಯುವರ್ ಸಬ್ಜೆಕ್ಟ್ಸ್. ಅಂಡ್ ಬ್ಲೂ ಎಕಾನಮಿ ಅಂತ ಬಂದಾಗ ಸಸ್ಟೈನಬಲ್ ಯೂಸ್ ಆಫ್ ದಿ ಓಷನ್ ರಿಸೋರ್ಸಸ್. ನಿಮಗೆ ಸಮುದ್ರ ಅಂದ ತಕ್ಷಣ ಸಮುದ್ರದಲ್ಲಿ 1 ಕೋಟಿ ಅಥವಾ 1 ಮಿಲಿಯನ್ ಅಷ್ಟು ಫಿಶರೀಸ್ಗಳು ಸಿಗ್ತವೆ. ಅದು ಡಿಫ್ರೆಂಟ್ ಸ್ಪೀಶೀಸ್ಗಳು ಸಿಗುತ್ತೆ. ಫಿಶಿಂಗ್ ಮಾಡ್ತೀನಿ ಅಂತ ಎಲ್ಲಾ ಸ್ಪೀಶೀಸ್ನ ತಗೋಬಿಟ್ರೆ ಆಗ್ಬಿಡುತ್ತಾ? ಅಲ್ಲಿ ನೀವು ಸಸ್ಟೈನಬಲಿ ಮೇಂಟೈನ್ ಮಾಡೋಕ್ಕಾಗುತ್ತಾ? ಇಲ್ಲ. ಓಕೆ, ದನ್ ಅದಾದ್ಮೇಲೆ ನೆಕ್ಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ನಾವು ಮಾಡ್ತೀವಿ. ಎಷ್ಟೊಂದು ಡಂಪಿಂಗ್ ಎಲ್ಲವೂ ಕೂಡ ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ಓಷನ್ಗೆ ಹೋಗುತ್ತೆ. ಪ್ರಪಂಚದಲ್ಲಿ ಇರೋ ಬರೋ ಡಂಪ್ ಎಲ್ಲ ಓಷನ್ಗೆ ಹಾಕಿದ್ರೆ ಓಷನ್ ಏನಾಗಲ್ಲ? ಓಷನ್ ಪಲ್ಯೂಟ್ ಆಗುತ್ತಾ? ಎಸ್, ಇಟ್ ವಿಲ್ ಆಲ್ಸೋ ಹ್ಯಾಪನ್. ದೆನ್ ಓಷನ್ ಇರುವಂಥ ವಾಟರ್ ಇಂದ ನಾವೇನು ಮಾಡ್ಬೋದು? ಹೈಡ್ರಾಲಜಿನ ಯೂಸ್ ಮಾಡಿಕೊಂಡು ನಾವು ಅಲ್ಲೇನು ಎನರ್ಜಿನ ಜನರೇಟ್ ಮಾಡ್ಬೋದು. ಹೈಡ್ರೋ ಎನರ್ಜೀಸ್ಗಳನ್ನ, ಟೈಡಲ್ ಎನರ್ಜೀಸ್ಗಳನ್ನ ಜನರೇಟ್ ಮಾಡ್ಬೋದು. ದೆನ್ ಹಂಗಂತ ಹೇಳಿ ಕಂಪ್ಲೀಟ್ ಓಷನ್ಗೆ ಅಥವಾ ಕಂಪ್ಲೀಟ್ ಸಿ ಏನಿದೆಯೋ ಅಲ್ಲಿ ನಾವು ಫುಲ್ಲು ಟೈಡಲ್ ಎನರ್ಜಿ ಜನರೇಟ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಅಥವಾ ಆನ್ಶೋರ್ ವಿಂಡ್ ಎನರ್ಜಿನ ಜನರೇಟ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಸೊ ವಿ ಶುಡ್ ಸ್ಟಡಿ ಎವ್ರಿಥಿಂಗ್. ನೀಟಾಗಿ ಎಲ್ಲಾನು ಕೂಡ ನೋಡಿ ಯಾವುದನ್ನ ಮಾಡಿದ್ರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಅಲ್ಲಿರುವಂಥ ಲೈಫ್ಸ್ಗಳಿಗೆ ಏನು ಡಿಸ್ಟರ್ಬ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥ ಜನಗಳಿಗೆ ಏನಾಗುತ್ತೆ, ಅಥವಾ ಯಾವ್ದಾದ್ರು ಹೊಸ ಜಾಬ್ ಕ್ರಿಯೇಟ್ ಆಗುತ್ತಾ ಇಲ್ವಾ, ಇದನ್ನೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಎನ್ಹಾನ್ಸ್ ಮಾಡಿ ನೋಡುವಂಥ ಎಕಾನಮಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಬ್ಲೂ ಎಕಾನಮಿ ಅಂತ ಕರಿತೀವಿ. ಓಕೆ, ಸೊ ರಿಮೆಂಬರ್ ದಟ್ ಒನ್ ಆಲ್ಸೋ. ಓಕೆ, ದೆನ್ ಇಂಡಿಯಾಗೆ ಬಂದಾಗ ಏನಕ್ಕೆ ಈ ಕಾನ್ಕ್ಲೇವ್ ಇಂಪಾರ್ಟೆಂಟ್ ಅಂತ ಬಂದಾಗ ನಮ್ಮ ಇಂಡಿಯಾಸ್ ದ ಲಾಂಗ್ ಕೋಸ್ಟ್ ಲೈನ್. ಓಕೆ, 11,000 ಪ್ಲಸ್ ಕಿಲೋಮೀಟರ್ಸ್ ಅಷ್ಟು ನಮ್ಗೆ ಏನಿದೆಪ್ಪ ಅಂತಂದ್ರೆ ಇವಾಗ ಕೋಸ್ಟ್ ಲೈನ್ ಇರುವಂಥದ್ದು. ಆ್ಯಂಡ್ ನಮಗೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಕೂಡ ಇದೆ. ದಟ್ ಈಸ್ 2.37 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಇರುವಂಥ ಪ್ರೋಗ್ರಾಮ್ಸ್ಗಳು ಲೈಕ್ ಸಾಗರ್ ಮಾಲಾ ಪ್ರೋಗ್ರಾಮ್ ಆಗಿರ್ಬೋದು, ಡೀಪ್ ಓಷನ್ ಮಿಷನ್ ಆಗಿರ್ಬೋದು, PM ಮತ್ಸ್ಯ ಸಂಪದಾ ಯೋಜನಾ ಆಗಿರ್ಬೋದು, ಇದೆಲ್ಲವೂ ಕೂಡ ಯಾವುದಕ್ಕೆ ಲಿಂಕ್ ಆಗಿದೆ? ಬ್ಲೂ ಎಕನಾಮಿಗೆ ಲಿಂಕ್ ಆಗಿರುವಂಥದ್ದು. ಇದನ್ನು ಎನ್ಹಾನ್ಸ್ಮೆಂಟ್ ಮಾಡಬೇಕು ಅಂತಂದ್ರೆ ಇದ್ರ ಮೇಲೆ ಯಾರು ಡಿಪೆಂಡ್ ಆಗಿದ್ದಾರೋ ಜನಗಳಿಗೆ ಅವ್ರನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ, ಅಥವಾ ಈ ಸೆಕ್ಟರ್ಸ್ಗಳಲ್ಲಿ ಹೊಸ ಜಾಬ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಂತಹ ಕಾನ್ಕ್ಲೇವ್ಗಳೆಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಆ್ಯಂಡ್ ಇಂಡಿಯಾ ಇಸ್ ಆಲ್ಸೋ ಮೆಂಬರ್ ಆಫ್ ದಿ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ which promotes the blue economic cooperation. Okay, then ಕೇರಳದಲ್ಲಿ ಬಂದಾಗ ಕೇರಳದಲ್ಲಿ ನಾವು ಮೇಜರ್ ಪೋರ್ಟ್ಸ್ಗಳನ್ನ ನೋಡ್ತೀವಿ. ಲೈಕ್ ಕೊಚ್ಚಿನ್ ಆಗಿರ್ಬೋದು, ವೈಸಿಂಗಮ್ ಆಗಿರ್ಬೋದು. ಸೊ ಅದೆಲ್ಲವೂ ಕೂಡ ಕೇರಳದಲ್ಲಿದೆ. ಇಂಟರ್ನ್ಯಾಷನಲ್ ಪೋರ್ಟ್ಸ್ಗಳು ಇವೆಲ್ಲವೂ ಕೂಡ. ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕೇರಳದಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ದೇ ಆರ್ ಡಿಪೆಂಡಿಂಗ್ ಆನ್ ದ ಫಿಶರೀಸ್ ಅಂಡ್ ದ ಕೋಸ್ಟಲ್ ಟೂರಿಸಮ್ ಸೆಕ್ಟರ್. ದೆನ್ ಆಫ್ಟರ್ ದಟ್ ಇಟ್ ಈಸ್ ದ ಹಬ್ ಫಾರ್ ದಿ ಮ್ಯಾರಿಟೈಮ್ ರಿಸರ್ಚ್. ದೆನ್ ನಾವು ಕೇರಳದಲ್ಲಿ ನೋಡೋದಿದ್ರೆ ಸೆಂಟರ್ ಫಾರ್ ಮ್ಯಾರಿಟೈಮ್ ಲಿವಿಂಗ್ ಅಂಡ್ ರಿಸೋರ್ಸ್ ಎಕಾಲಜಿ ಇದೆಲ್ಲಿದೆ? ಕೇರಳದಲ್ಲಿ ಇರುವಂಥದ್ದು. ಓಕೆ, ದೆನ್ ಅರೇಬಿಯನ್ ಸಿ ಅಲ್ಲಿ ಬಂದಾಗ ಒನ್ ಆಫ್ ದಿ ಸ್ಟ್ರಾಟಜಿಕ್ ಲೊಕೇಶನ್ ಯಾವುದಪ್ಪ ಅಂದರೆ ಕೇರಳ. ವಾಸ್ಕೋ ಡಿ ಗಾಮನು ಕೂಡ ಫಸ್ಟ್ ಯಾವ ಪ್ಲೇಸಲ್ಲಿ ಬಂದು ರೀಚ್ ಆದ? ಕೇರಳದಲ್ಲಿ ಬಂದು ರೀಚ್ ಆದ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕೇರಳ ಆಲ್ಸೋ. ಅದಕ್ಕೋಸ್ಕರ ಕೇರಳ ಇದನ್ನ ಹೋಸ್ಟ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ದಾಟ್ಸ್ ಆಲ್. ಎಲ್ಲ ಆಗ್ತಿದೆ. ದೆನ್ ವಾಟ್ ಈಸ್ ದ ಥೀಮ್? ದೆನ್ ಕೊಲಾಬ್ರೇಷನ್ ವಿತ್ ವಿಚ್ ಒನ್? ಅದು ಗೊತ್ತಿದ್ರೆ ನಿಮಗೆ ಸಾಕು. ಸೊ ಸಿಯರ್ ವಿಚ್ ಆಫ್ ದಿ ಫಾಲೋವಿಂಗ್ ಆರ್ directly linked to India's blue economy strategy. Okay, there are 4 missions are there. ಒಂದು ಸಾಗರ್ ಮಾಲಾ ಪ್ರೋಗ್ರಾಮ್, ಇನ್ನೊಂದು ಡೀಪ್ ಓಷನ್ ಮಿಷನ್, PM ಮತ್ಸ್ಯ ಸಂಪದ ಯೋಜನಾ, 4ನೇದು ನ್ಯಾಷನಲ್ ಸೋಲಾರ್ ಮಿಷನ್. ಇದರಲ್ಲಿ ಯಾವುದು ಬ್ಲೂ ಎಕಾನಮಿ ರಿಲೇಟೆಡ್ ಸ್ಕೀಮ್ಸ್ ಇದೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಒಂದಷ್ಟು ಆಪ್ಷನ್ಸ್ ಇದೆ. ಸೊ ಕ್ವಶನ್ ನಂಬರ್ 3ಗೂ ಕೂಡ ನಿಮ್ಮ ಆನ್ಸರ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, and now we will see one more summit is happening related to a sports, that is the PlayCom. Okay, so ನಿಮಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ the PlayCom is related to what? Okay, so the PlayCom, the business of the sports summit. and ಇದನ್ನು ಕೂಡ 2025ರಲ್ಲಿ ಎಲ್ಲಿ ನಡೀತಾ ಇದೆ? ಇಂಡಿಯಾದಲ್ಲಿ ನಡೀತಾ ಇದೆ. and ಇಂಡಿಯಾದಲ್ಲಿ ಯಾರು ಇದನ್ನು ಆರ್ಗನೈಸ್ ಮಾಡ್ತಾ ಇರುವಂಥದ್ದು? ಇಟ್ ಈಸ್ ಆರ್ಗನೈಸ್ಡ್ ಬೈ ದಿ ಸ್ಪೋರ್ಟ್ಸ್ ಸ್ಟಾರ್ in a partnership with the
KPMG in India. Remember it. Okay. So the venue is happening in New Delhi. Date is between 12 to 13 September 2025. So this is also very, very important. And ಇಲ್ಲಿ ಬಂದಾಗ they focus on the various areas. ಯಾವ್ಯಾವ ಏರಿಯಾಸ್ಗಳಲ್ಲಿ ಫೋಕಸ್ ಮಾಡಿದಾರಪ್ಪ ಅಂತಂದರೆ ಸ್ಪೋರ್ಟ್ಸ್ ಬಿಸ್ನೆಸ್, ಮೀಡಿಯಾ ರೈಟ್ಸ್ ಆಗಿರ್ಬೋದು, ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಇನೋವೇಷನ್ ಆಗಿರ್ಬೋದು, ಈವೆಂಟ್ ಹೋಸ್ಟಿಂಗ್ಸ್ಗಳಾಗಿರ್ಬೋದು, ಇನೋವೇಷನ್ ಎಕ್ಸ್ಪೋನ್ಸ್ಗಳಾಗಿರ್ಬೋದು, ಸೋಕೇಶಿಂಗ್ ದಿ ಟೆಕ್ನಾಲಜಿ, ಗಿಯರ್, ಅಥ್ಲೇಟ್ ಸೆಂಟ್ರಿಕ್ ಸೊಲ್ಯೂಷನ್ಸ್ಗಳಾಗಿರ್ಬೋದು, ದೆನ್ ರೋಲ್ ಆಫ್ ದಿ ಸ್ಪೋರ್ಟ್ಸ್ ಟೂರಿಸಮ್. ಸೊ ಇದೆಲ್ಲನೂ ಕೂಡ ಎಲ್ಲಿ ಇನ್ಕ್ಲೂಡ್ ಮಾಡಿದಾರಪ್ಪ ಅಂತಂದರೆ ಈ ಸರಿ ಪ್ಲೇ ಕಾಮಲ್ಲಿ ಯೂಸ್ ಮಾಡಿರುವಂಥ ಥೀಮ್ಸ್ಗಳು. ಒಂದು ಕಾನ್ಕ್ಲೇವಲ್ಲಿ ಬಂದಾಗ ಇನೋವೇಷನ್ ಬಗ್ಗೆ ಮಾತಾಡಿದ್ದಾರೆ. ಸೆಕೆಂಡ್ ಒನ್ ಯಾವ್ದ್ರ ಬಗ್ಗೆ ಮಾತಾಡಿದಾರಪ್ಪ ಅಂತ ಹೇಳಿದ್ರೆ ಸ್ಪಾನ್ಸರ್ಶಿಪ್ ಬಗ್ಗೆ ಮಾತಾಡಿದ್ದಾರೆ, ಮೀಡಿಯಾ ರೈಟ್ಸ್ಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. That is related to the sports business, and a third one is related to sports tourism. These three are the theme they discussed in the PlayCom, that is the business of the sports summit in India. ಇಲ್ಲಿ ಬಂದಾಗ ಯಾರೆಲ್ಲ ಇದನ್ನು ಅಟೆಂಡ್ ಮಾಡಿದಾರಪ್ಪ ಅಂತ ನಿಮ್ಗೆ ಡೈರೆಕ್ಟಾಗಿ ಕೇಳ್ಬೋದು, ಎಸ್ಪೆಷಲಿ ಇನ್ನು ಗ್ರೂಪ್ ಸಿ, ಗ್ರೂಪ್ ಬಿ ಎಕ್ಸಾಮಿನೇಷನ್ಗಳಲ್ಲಿ ಕೇಳ್ಬೋದು. ಈ ಮೀಟಿಂಗ್ನ ಯಾರ್ಯಾರು ಅಟೆಂಡ್ ಮಾಡಿದ್ದಾರೆ, ಒಂದು ನಮ್ಮ ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟರ್ ಡಾಕ್ಟರ್ ಮನ್ಸುಖ್ ಮಂಡವಿಯಾ, ಹಾಗೇನೆ IOA ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಚೇರ್ಮನ್ PT ಉಷಾ ಅವರು. ಇವರಿಬ್ಬರು ಪರ್ಸನಾಲಿಟೀಸ್ಗಳು ಇದನ್ನ ಏನು ಮಾಡಿರುವಂಥದ್ದು ಈ ಸಮ್ಮಿಟ್ ಅಟೆಂಡ್ ಮಾಡಿ ಅಲ್ಲಿ ಮಾತಾಡಿದ್ದಾರೆ. ಓಕೆ, ಮೇನ್ಲಿ ದೇ ಸ್ಪೋಕ್ ಅಬೌಟ್ ದ ಎಕನಾಮಿಕ್ ಸೆಕ್ಟರ್, ಲೈಕ್ ಇಂಡಿಯಾದಲ್ಲಿ ಸ್ಪೋರ್ಟ್ಸ್ ಸೆಕ್ಟರ್ ಎಷ್ಟು ದೊಡ್ಡದಾಗಿದೆ, ದೆನ್ ಅಲ್ಲಿ ನಾವು ಏನನ್ನ ಮಾಡಬೇಕು, ಇವಾಗಿರುವಂಥ ವಾಟ್ ಎವರ್ ದ ಸ್ಪೋರ್ಟ್ಸ್ ಸೆಕ್ಟರ್ ಇದ್ರೆ ಅದಕ್ಕಿಂತ ನಾವೇನು ಮಾಡಬೇಕು, ಸ್ವಲ್ಪ ಡೈವರ್ಟ್ ಆಗಬೇಕು. ಇನೋವೇಷನ್ ಆಗಿರ್ಬೋದು, ಜೆಂಡರ್ ಈಕ್ವಾಲಿಟಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ಏನು ಮಾಡಿದಾರಪ್ಪ ಅಂತಂದರೆ ಡಿಸ್ಕಸ್ನ ಮಾಡಿ. ಆ್ಯಂಡ್ ದೇ ಸೆಡ್ ದ್ಯಾಟ್ ಇಂಡಿಯಾ ಏನಾಗ್ಬೋದಪ್ಪ ಅಂತಂದರೆ ಒಂದು ಗ್ಲೋಬಲ್ ಸ್ಪೋರ್ಟ್ಸ್ ಎಕಾನಮಿ ಆಗೋ ಕೂಡ ಟರ್ನ್ ಆಗ್ಬಹುದು ಅನ್ನೋದನ್ನ ಇಲ್ಲಿ ಡಿಸ್ಕಸ್ನ ಮಾಡಿರುವಂಥದ್ದು. ಓಕೆ, ಸೊ ರಿಮೆಂಬರ್ ದಿಸ್ ಪಾಯಿಂಟ್, ದಿಸ್ ಈಸ್ ಎನಫ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇವತ್ತಿನ ನ್ಯೂಸ್ ಪೇಪರ್ನ ನೋಡಿದ್ರೆ ನಿಮಗೆ 2 ಪೇಪರ್ಸ್ಗಳಲ್ಲಿ 2 ಲಾಂಗ್ ಪೇಪರ್ಗಳಲ್ಲಿ ಫಸ್ಟ್ ಪೇರಿಂದ ಲಾಸ್ಟ್ ಎಂಡ್ ತನಕನೂ ಕೂಡ ಈ ಸಬ್ಮಿಟ್ ಬಗ್ಗೆನೇ ಇದೆ. ಅಷ್ಟೆಲ್ಲ ನೀವು ಓದುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ರಿಮೆಂಬರ್ ದಿಸ್ ಒನ್. ಆ್ಯಂಡ್ ಲಾಸ್ಟ್ ಆರ್ಟಿಕಲ್ ಆಫ್ ದಿ ಡೇ, ಆ್ಯಂಡ್ ಇದು ಫಸ್ಟ್ ಪೇಜಲ್ಲಿ ಇರುವಂಥದ್ದು, ದಟ್ ಈಸ್ ಕರ್ಕಿ ಈಸ್ ನೇಪಾಳ್ಸ್ ಫಸ್ಟ್ ವುಮೆನ್ PM. ನೇಪಾಳದಲ್ಲಿ ಏನಾಗ್ತಿದೆ ಅಂತ ನಿಮ್ಗೆಲ್ಲರೂ ಕೂಡ ಅವೇರ್ನೆಸ್ ಇದೆ. ಓಕೆ, ದ ಜನ್ಸಿ ರೆವಲ್ಯೂಷನ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದಿ ನೇಪಾಳ್. ಸಡನ್ ಆಗಿ ಆಲ್ಮೋಸ್ಟ್ 25 to 30 ವಾಟ್ಸಪ್ ಸಡನ್ ಆಗಿ ಒಂದು 25 to 30 ಪ್ಲಾಟ್ಫಾರ್ಮ್ಸ್ಗಳು ಏನಿದೆಯೋ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳನ್ನ ಅದನ್ನ ಏನು ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ರು. ಅದು ಅಗೇನ್ಸ್ಟ್ ಆಗಿ ನೇಪಾಳದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ದ ಜನರೇಷನ್ಸ್, ಎಸ್ಪೆಷಲಿ ದ ನ್ಯೂ ಜನರೇಷನ್, ದೇ ಫಾಟ್. ಓಕೆ, ದ ಮ್ಯಾಸಿವ್ ಫೈಟ್. ಓಕೆ, ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಡೇಟಾ ಜಸ್ಟ್ 19 ಪೀಪಲ್ಸ್ ಡೆತ್ ಆಗಿದೆ ಅಂತ ಹೇಳಿದ್ದಾರೆ ಅಫಿಷಿಯಲ್ ಡೇಟಾ ಮುಖಾಂತರ. ಬಟ್ ಅನ್ಅಫಿಷಿಯಲ್ ಆಗಿ ಎಷ್ಟು ಬೇಕಾದರೂ ಆಗಿರ್ಬೋದು. ನಾನು ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಗೌರ್ಮೆಂಟ್ ಫೇಲ್ಯೂರ್ ಆಗಿರುವಂಥದ್ದು. ನೇಪಾಳದಲ್ಲಿ ನಾವು ಮುಂಚೆ ನೋಡ್ತಿದ್ರೆ ಮೊನಾರ್ಕಿ ಇತ್ತು, ವೇರ್ ದ ಕಿಂಗ್ ವಾಸ್ ಡೈರೆಕ್ಟ್ಲಿ ರೂಲಿಂಗ್. ಅದಾದ್ಮೇಲೆ ಏನು ಬಂತಪ್ಪ ಅಂದ್ರೆ 2015 ನಾವೇನು ನೋಡ್ತೀವಪ್ಪ ಅಂತಂದ್ರೆ ದ ಡೆಮೋಕ್ರಸಿ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದನ್ನ ನೇಪಾಳದಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಸೊ ಅಲ್ಲಿ ಮೇನ್ ಆಗಿದ್ದಂತಹ PM, ಓಕೆ, PM ಶರ್ಮಾ ಓಲಿ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಮೊನ್ನೆ ರೆಸಿಗ್ನೇಷನ್ನ ಕೊಟ್ಟಿದ್ರು. ಆ್ಯಂಡ್ ಇವತ್ತು ಎಸ್ಟರ್ಡೇ ನೈಟ್ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ದ ನೇಪಾಲ್ ಪ್ರೆಸಿಡೆಂಟ್, ದಟ್ ಈಸ್ ರಾಮಚಂದ್ರ ಪೊಲಾರ್, ಇವ್ರೇನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಸುಶೀಲಾ ಕರ್ಕಿ ಅನ್ನೋವರಿಗೆ ಪ್ರೆಸಿಡೆಂಟ್ ಆಗಿ, ಸುಶೀಲಾ ಕರ್ಕಿ ಅನ್ನೋರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ನೆನ್ನೆ ಓತ್ ಆ್ಯಂಡ್ ಅಫರ್ಮೇಷನ್ನ ಅವರು ಹೇಳ್ಕೊಟ್ಟಿರುವಂಥದ್ದು. ಆ್ಯಂಡ್ ಈ ಸುಶೀಲಾ ಕರ್ಕಿ ಅವ್ರು ಏನಿದಾರೋ, ಶಿ ಇಸ್ ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ನೇಪಾಳ್, ಆ್ಯಂಡ್ ಶಿ ಇಸ್ ಆಲ್ಸೋ ದ ಫಸ್ಟ್ CJI ಆಫ್ ದಿ ನೇಪಾಳ್. ಓಕೆ, ಸೊ ಸಿ ದ ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ಆಫ್ ನೇಪಾಳ್ ಯಾರು ಅಂತ ಕೇಳೋಣ ಕೂಡ, ಅದು ಕೂಡ ಸುಶೀಲಾ ಕರ್ಕಿ. ಓಕೆ, ಸೊ ನೇಪಾಳ್ ನಮ್ಮ ನೇಬರೇ, ನಾವು ಕೂಡ ನೇಪಾಳ್ನ ಬ್ರದರ್ ಕಂಟ್ರಿ ಥರ ನೋಡ್ತೀವಿ. ನೇಪಾಳ್ ಮತ್ತು ಇಂಡಿಯಾ ಜೊತೆಗೆ ಏನಿಲ್ಲ, ಓಪನ್ ಬಾರ್ಡರ್ ಇದೆ, ದರ್ ಇಸ್ ನೋ ಫೆನ್ಸ್ಡ್ ಬಾರ್ಡರ್ ಇಲ್ಲ. ದೆನ್ ಅಲ್ಲಿ ಏನಾಗುತ್ತೋ ಅದು ನಮಗೆ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ವೈ ವಿ ಶುಡ್ ನೋ ಅಬೌಟ್ ದಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ನೇಬರ್ಹುಡ್ ಆಲ್ಸೋ. ಸೊ ರಿಮೆಂಬರ್, ನೇಪಾಳದಲ್ಲಿ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರುವಂಥ PM ಯಾರು, ಸುಶೀಲಾ ಕರ್ಕಿ. ಶಿ ಇಸ್ ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಸೊ ಶಿ ವಾಸ್ ದಿ ಫಸ್ಟ್ ವುಮೆನ್ CJI ಆಫ್ ದಿ ನೇಪಾಳ್. ಆ್ಯಂಡ್ ನೇಪಾಳದಲ್ಲಿ ಇನ್ನೊಂದು ಒಬ್ಬರು ವುಮೆನ್ ಪ್ರೆಸಿಡೆಂಟ್ ಕೂಡ ಇದ್ರು. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರೆ ಆನ್ಸರ್ ಈಸ್ ಬಿಂದ್ಯಾ ದೇವಿ ಬಂದಾರಿ, 2015 ಆದವರು. ಬಟ್ ಇವಾಗಿನ ಪ್ರೆಸಿಡೆಂಟ್ ಯಾರು, ದಟ್ ಈಸ್ ರಾಮಚಂದ್ರ ಪುಜಾವ್, ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಈಸ್ ಸುಶೀಲಾ ಕರ್ಕಿ. ನಾನು ಇಲ್ಲಿಂದ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂದರೆ ಇವಾಗ ನೇಪಾಳ ಈಸ್ ಗಿವಿಂಗ್ ದ ಜೆಂಡರ್ ಈಕ್ವಾಲಿಟಿಗೆ ಕೂಡ ಇಂಪಾರ್ಟೆನ್ಸ್ನ ಕೊಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ.
ಆ್ಯಂಡ್ ಇಲ್ಲಿ ಏನು ಪ್ರೈಮ್ ಮಿನಿಸ್ಟರ್ ಇದ್ದಾರೋ ಇವ್ರು ದಿಸ್ ಈಸ್ ನಾಟ್ ಫಾರ್ ಅ ಕಂಪ್ಲೀಟ್ 5 years ಟರ್ಮ್. ಓಕೆ, ಇವಾಗ ರಿಸಿಗ್ನೇಷನ್ ಮಾಡಿದ್ದಾರೆ ಕರೆಂಟ್ PM. ದಿಸ್ ಇಂಟ್ರೀಮ್ ಗೌರ್ಮೆಂಟ್ ಏನಿದೆಯೋ ಅಲ್ಲಿಗೆ ಮಾತ್ರ ಇವ್ರು ಏನಾಗಿದ್ದಾರಪ್ಪ ಅಂದರೆ ಪ್ರೈಮ್ ಮಿನಿಸ್ಟರ್. ನೆಕ್ಸ್ಟ್ ಇಯರ್ 2026 ಏನಾಗುತ್ತೆ, ಇಲ್ಲಿ ಎಲೆಕ್ಷನ್ ನಡೆಯುತ್ತೆ, ಹೊಸ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಆಗ್ತಾರೆ. ದೆನ್ ಆ ಎಲೆಕ್ಷನ್ ಹೆಂಗೆ ನಡಿಬೇಕು, ಏನಾಗಬೇಕು, ದೆನ್ ವಾಟ್ ಎವರ್ ದ ಪ್ರಾಬ್ಲಮ್ಸ್ ಈಸ್ ಹ್ಯಾಪನಿಂಗ್, ಅದಕ್ಕೊಂದು ಸೊಲ್ಯೂಷನ್ ಥರ ಒಬ್ರು ಹೆಡ್ ಬೇಕಲ್ವಾ, ಅದಕ್ಕೋಸ್ಕರ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿರ್ಬೇಕು. ಓಕೆ, ಸೊ ದಟ್ಸ್ ಆಲ್ ಯು ಹ್ಯಾವ್ ಟು ಕವರ್ ಇಟ್ ಫ್ರಮ್ ಟುಡೇಸ್ ಹಿಂದೂ ನ್ಯೂಸ್ ಪೇಪರ್. ಓಕೆ, ಕವರ್ ಮಾಡಿದರೆ ಎಸ್ ಯು ಡಿಡ್ ಇಟ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಇದೇ ಥರ ನಾವು ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ ನಿಮಗೆ ಪ್ರತಿ ದಿನವೂ ಕೂಡ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ನ ನಾವು ಮಾಡ್ತಾ ಇರ್ತೀವಿ. ನೀವು ಕೂಡ ನೋಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಕ್ಲಾಸಸ್ ಹೇಗೆ ಅನಿಸ್ತಾ ಇದೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಥರ ಕನ್ನಡ ಹಾಗೂ ಇಂಗ್ಲೀಷ್ ವರ್ಷನ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಅಥವಾ ನೀವು ಟೆಲಿಗ್ರಾಮಲ್ಲಿ ಆಲ್ರೆಡಿ ಜಾಯ್ನ್ ಆಗಿದ್ರೆ ಅಲ್ಲಿ ಹೋಗಿ PDF ಡೌನ್ಲೋಡ್ ಮಾಡಿಕೊಂಡು ಏನು ಮಾಡಿ ಓದಿ. ದೆನ್ ಕ್ವಿಝಸ್ ಕೂಡ ಇದೆ, ಅದನ್ನು ಕೂಡ ಅಟೆಂಡ್ ಮಾಡಿ ನಿಮ್ಮ ಪ್ರಿಪರೇಷನ್ನ ತುಂಬ ಚೆನ್ನಾಗಿ ಮಾಡಿ. ಓಕೆ, ಸೊ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ KPSC ದೆನ್ PSI PC ಇದರ ರಿಲೇಟೆಡ್ ಕ್ಲಾಸಸ್ಗಳು ನಡೀತಾ ಇದೆ. ಆ್ಯಂಡ್ ಹೊಸ ಬ್ಯಾಚಸ್ಗಳು ಕೂಡ ಸ್ಟಾರ್ಟ್ ಆಗ್ತದೆ. ಈ ಮಂಡೆಯಿಂದ ನಾನು ಆಲ್ರೆಡಿ ಹೇಳ್ದಂಗೆ ಇಂಗ್ಲೀಷ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ಸರಿ ಬಂದು ಡೆಮೋ ಕ್ಲಾಸ್ನ ಅಟೆಂಡ್ ಮಾಡಿ ನೋಡಿ, ಸೊ ದಟ್ ಯು ವಿಲ್ ಗೆಟ್ ಟು ನೋ ಹೌ ದ ಕ್ಲಾಸಸ್ ಆರ್ ದೇ ಆ್ಯಂಡ್ ಇಲ್ಲಿ ಕೋರ್ಸಸ್ ಹೇಗಿರುತ್ತೆ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ಓಕೆ, ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ನಂಬರಿಗಾದರೂ ನೀವು ಕಾಲ್ ಮಾಡಿ ಕೌನ್ಸಲಿಂಗ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಓಕೆ, ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಪುನಃ ನಾಳೆ ಸಿಗುವ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.